ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ ಸ್ವರಾಜ್ಯ ಅಧಿಕಾರಿಗಳು ಆಗಬೇಕಾಗಿದೆ. ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನನ್ನ ಪುರುಷಾರ್ಥ ಅಂದ್ರೆ ಆತ್ಮಕ್ಕೋಸ್ಕರ ನಾನು ಮಾಡುವಂತಹ ಒಂದು ಸಾಧನೆ ಅಥವಾ ಸಂಪಾದನೆ ಅಥವಾ ನಮ್ಮ ಸ್ಥಿತಿ ಸರಿ ಇದೆಯಾ? ಈ ಮಾತನ್ನು ಬಾಬಾ ಯಾಕೆ ಹೇಳ್ತಿದ್ದಾರೆ? ನನ್ನ ಪುರುಷಾರ್ಥ ಸರಿ ಇದೆಯಾ, ಯಥಾರ್ಥವಾಗಿದೆಯಾ ಅಂತ ಕೇಳ್ತಿದ್ದಾರೆ. ಯಾಕಿರಬಹುದು? ಪುರುಷಾರ್ಥ ಅಂತಂದ್ರೆ ಏನು? ಪುರುಷಾರ್ಥ ಅಂದ್ರೆ ಏನು? ಯಾಕೆ ಇವತ್ತು ಯಾರಿಗೂ ಆನ್ಸರ್ ಮಾಡುವಂತ ಆಸಕ್ತಿ ಇಲ್ವಾ ಅಂತ? ಓಂ ಶಾಂತಿಯಣ್ಣ. ಹೇಳಿ. ಆತ್ಮದ ಸಂಪಾದನೆ. ಆತ್ಮದ ಸಂಪಾದನೆ. ನಾವು ಭಗವಂತನ ಮಗು ಆದ್ಮೇಲೆ ಹೆಚ್ಚಿನ ಗಮನ ಯಾವ್ದು ಕಡೆ ಕೊಡ್ತೀವಿ ಹೇಳಿ? ಆರಂಭದಲ್ಲಿ ಆತ್ಮದ ಕಡೆ ಕೊಡ್ತೀವೋ, ತನುವಿನ ಕಡೆ ಕೊಡ್ತೀವೋ, ಧನದ ಕಡೆ ಕೊಡ್ತೀವೋ, ಜನರ ಕಡೆ ಕೊಡ್ತೀವೋ? ಗಮನ ಕೊಡೋದು ಯಾವ್ದಕ್ಕೆ? ಜನದ ಕಡೆ. ಜನ. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮನೆಯವ್ರು ಚೆನ್ನಾಗಿರ್ಲಿ ಅಲ್ವಾ? ಅವ್ರ ಆರೋಗ್ಯ ಸರಿ ಹೋಗ್ಲಿ, ಶಾರೀರಿಕ ಆರೋಗ್ಯ. ಇಲ್ಲ ಧನದ ಬಗ್ಗೆ ಕೇಳ್ತೀವಿ, ಬಿಲ್ಡಿಂಗ್ ಬೇಕು, ಕಾರ್ ಬೇಕು, ಮಕ್ಕಳ ಎಜುಕೇಶನ್ಗೆ ಫೀಸ್ ಬೇಕು. ಇಲ್ಲ ನಮ್ಮ ತನುವಿನ ಬಗ್ಗೆ ಕೇಳ್ತೀವಿ, ಏನಂತ? ಬಟ್ಟೆ ಬೇಕು, ತಿಂಡಿ ಬೇಕು, ತನುವಿನ ಆರೋಗ್ಯ ಸರಿ ಹೋಗ್ಬೇಕು. ಇಲ್ಲಿ ಭಗವಂತ ಹೇಳ್ತಾರೆ, ಈಶ್ವರಿಯ ಸೇವೆಯಿಂದ, ಸಾಧನೆಯಿಂದ ನೀವೇನ್ ಚೆಕ್ ಮಾಡ್ಕೊಳ್ಬೇಕು? ಪುರುಷಾರ್ಥ ಯಥಾರ್ಥವಾಗಿದೆಯಾ? ದಿನದಿಂದ ದಿನಕ್ಕೆ ಆತ್ಮಿಕ ಸ್ಥಿತಿ, ಖುಷಿ, ಆನಂದ, ಪ್ರೀತಿ, ಅನುಭವ ಹೆಚ್ಚಿಗೆ ಆಗ್ತಾ ಇದೆಯಾ? ವಿಧಿಯಿಂದ ಇದೆಯಾ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆದ್ಮೇಲೆ ವರ್ತಮಾನ ಸಮಯದ ಅನುಸಾರ ನಾನು ಪುರುಷಾರ್ಥವನ್ನ ಸ್ವಯಂಗೋಸ್ಕರ ಮಾಡಬೇಕು, ವಿಶ್ವಕ್ಕೋಸ್ಕರ ಮಾಡಬೇಕು? ವಿಶ್ವಕ್ಕೋಸ್ಕರ. ಸ್ವಯಂಗೋಸ್ಕರ ಮಾಡದೆ ಏನಾಗ್ತದೆ? ನಮ್ಮ ಒಬ್ರದಕ್ ಮಾತ್ರ ಮಾಡ್ಕೊಂಡಂಗಾಗುತ್ತೆ. ಸ್ವಯಂಗೋಸ್ಕರ ಅಂತಂದ್ರೆ ಒಂದ್ ಸಣ್ಣ ಬುಕ್ ಇಟ್ಕೊಂಡು, ಒಂದ್ 0 ವ್ಯಾಟ್ಸ್ ಬಲ್ಬ್ ಇಟ್ಕೊಂಡು, ಬರೀ ಆ ಬುಕ್ಕಿನ ಮೇಲೆ ಮಾತೇನ್ ಬಿಡ್ಬೇಕು? ಆ ಬೆಳಕ ಬೀಳ್ಬೇಕು. ಅದನ್ನ ನಾನು ಮಾತ್ರ ಓದ್ಬೇಕು. ಆ ಬೆಳಕು ಬೇರೆ ಎಲ್ಲೂ ಕೂಡ ಏನಾಗಬಾರ್ದು, ಹೋಗ್ಬಾರ್ದು ಅಲ್ವಾ? ಈ ಹಳೆ ಕಾಲದಲ್ಲಿ ಈ ಬಂಗಾರದ ಕೆಲಸ ಮಾಡ್ತಿದ್ರು ನೋಡಿ, ಅಥವಾ ಈ ವಾಚ್ ರಿಪೇರಿ ಮಾಡೋರು ಏನ್ ಮಾಡ್ತಿದ್ರು? ಒಂದು ಬಲ್ಬ್ ಅನ್ನ ಹಿಂಗೆ ಇಟ್ಕೊಳ್ತಿದ್ರು ಅಲ್ವಾ? ಹೆಚ್ಚಿಗೆ ಬೆಳಕು ಬರಬೇಕು ಅಂತ. ಹಳೆ ಕಾಲದ ಜನರಿಗೆ ಮಾತ್ರ ಗೊತ್ತದು. ಈಗೆಲ್ಲ ಇಲ್ಲ. ಈಗ ಯಾಕಂದ್ರೆ ಅಂಗಡಿ ಪೂರ್ತಿನೇ ಫುಲ್ ಬೆಳಕಿಟ್ಬಿಟ್ಟಿರ್ತಾರೆ ಇವಾಗ ಅಲ್ವಾ? ಮನೆಯಲ್ಲೂ ಕೂಡ ಓದ್ಬೇಕಾದ್ರೂ ಕೂಡ ನಾವೇನ್ ಮಾಡ್ತಿದ್ವಿ? ಈ ಬಲ್ಬ್ ಬರ್ಬೇಕಾದ ಮೇಲ್ಗಡೆ ಒಂದು ಏನು ಒಂದು ಕವರ್ ಬರ್ತಾ ಇತ್ತು, ಬಲ್ಬ್ ಡ್ಯಾಮೇಜ್ ಆಗಬಾರ್ದು, ಸರಿನಾ? ಅದನ್ನ ಹಾಕ್ಬಿಡೋದು. ಅವಾಗ ಏನ್ ಮಾಡ್ಬೇಕದು? ಪುಸ್ತಕಕ್ಕೆ ಮಾತ್ರ ಬೆಳಬೇಕು. ಹಾಗೆ ಅಂತಹ ಒಂದು ಬಲ್ಬ್ ಆಗ್ಬಿಡ್ತೀವಿ. ಆದರೆ ಸಮಯದ ಅನುಸಾರ ನಾವೇನಾಗ್ಬೇಕು? ಇವಾಗ ರೂಮಿಗೆ ಕೊಡೋ ಬಲ್ಬ್ ಆಗ್ಬೇಕು, ಊರಿಗೆ ಕೊಡೋ ಬಲ್ಬ್ ಆಗ್ಬೇಕು, ಬೆಳಕು ಕೊಡುವಂತ. ಊರಿಗೆಲ್ಲ ಕೂಡ ಬಲ್ಬ್ ಆಗ್ಬೇಕು. ಸೂರ್ಯ ತೆನ್ನಮ್ಮಕ್ಕ, ಊರಿಗೆ ಕೊಡೋ ಬಲ್ಬ್ ಆಗ್ಬೇಕಾ, ಸೂರ್ಯ ಆಗ್ಬೇಕು? ಸೂರ್ಯ. ನೀವು ಅದನ್ನ ಹೇಳಲೇ ಇಲ್ಲ ಅಂತ ಹೇಳ್ಬೇಡಿ, ನಾವ್ ಹೇಳೋದಿಲ್ಲ. ಅದನ್ನ ನೀವು ನೋಡ್ಕೊಳ್ಬೇಕು ಮುಂದಿನ ಯಾವ ಲೆವೆಲ್ಲು ಅಂತ. ಅದಕ್ಕಾಗಿ ಇವಾಗ ವಿಶ್ವಕ್ಕೆ ಕೊಡಬೇಕು ಅಂತ ಬಲ್ಬ್ ವಿಶ್ವಕ್ಕೆ ಬೆಳಕು ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ವಿಶ್ವಕ್ಕೆ ಕೊಡಬೇಕಂತ ಯಾರು ಬೇಕು? ಸೂರ್ಯ ಬೇಕು. ಆ ಬೆಳಕನ್ನ ಅವ್ರು ಜನ ತಗೊಳ್ತಾರೋ, ಬಿಡ್ತಾರೋ, ಮಲಗಿದಾರೋ, ಎಚ್ಚರಾಗಿದ್ದಾರೋ, ಅದು ನಿಮ್ಗೆ ಬೇಡ. ನಿಮ್ ಕೆಲಸವನ್ನ ನೀವೇನ್ ಮಾಡುತ್ತಾ ಹೋಗಿ
ಮಾಡ್ತಾ ಹೋಗಿ. ಎದರನುಸಾರ? ಸಮಯದ ಅನುಸಾರ ತಮ್ಮ ಪುರುಷಾರ್ಥ ಯಥಾರ್ಥವಾಗಿದೆಯಾ. ಅಂದ್ರೆ ಈಗಿನ ಸಮಯ ದಿನಕ್ಕೆ ₹1 ಸಂಪಾದನೆ ಮಾಡೋದು, ₹2 ಸಂಪಾದನೆ ಮಾಡೋದು? ₹1,000 ಮಾಡ್ತಾರೆ. ಆ ₹1,000 ಮಾಡ್ಬೇಕು. ಏನು? ₹1,000 ಮಾಡ್ಬೇಕು. ಸಾವಿರಾರಲ್ಲ, ಪದಮಾಪದ. ಪದಂ ಎಷ್ಟು ಮಾಡ್ಬೇಕು? ಪದ್ಮಾಪದಂ. ಓಕೆ, ಸರಿ. ನಾವು ಸಾಧನೆ ಮಾಡ್ತಾ ಇದ್ದೀವಿ, ಆದ್ರೆ ದಿನದಿಂದ ದಿನಕ್ಕೆ ಸ್ಥಿತಿ ಡೌನ್ ಆಗ್ತಾ ಇದೆ ಅಂದ್ರೆ ಏನರ್ಥ? ಸಂಪಾದನೆ ಇಲ್ಲ. ಸಂಪಾದನೆ ಕಡಿಮೆ, ಖರ್ಚು ಜಾಸ್ತಿ. ಜಾಸ್ತಿ. ಪದಮಾಪದ ಮಾತ್ರ ಏನಾಗ್ತದೆ? ಎಲ್ರಿಗೂ ಕೂಡ ಅಷ್ಟು ಹುಡುಕಲ್ಲಿ. ಈಗ ನಿಮಗೆ ಪ್ರತಿದಿನ ₹10,000 ಖರ್ಚಿದೆ ಅಂತ ತಿಳ್ಕೊಳ್ಳಿ. ಎಷ್ಟಿದೆ ಖರ್ಚು? 10,000. 10,000 ಎವರೇಜ್. ಯಾವಾಗಲೂ ಒಂದ್ ದಿವಸ 1,00,000 ಬಂದ್ಬಿಡ್ಬೋದು, ಯಾವಾಗಲೂ ಒಂದ್ ದಿವಸ ₹2,000 ಬಂದ್ಬಿಡು. ಎವರೇಜ್ ಒಂದ್ ದಿನಕ್ಕೆ ಎಷ್ಟು ಖರ್ಚಿದೆ? ₹10,000 ಇದೆ. ನೀವು ₹5,000 ಸಂಪಾದನೆ ಮಾಡಿದ್ರೆ ಏನಾಗ್ತದೆ? ಸಾಲ ಜಾಸ್ತಿ ಆಗ. ಮತ್ತೆ ₹5,000 ಮೈನಸ್ ಎಲ್ಲ ಆಯ್ತಾ? ಸರಿ. ಯಾವುದೋ ಒಂದಿನ ಬಟ್ಟಿಗೆ ಹೋಗ್ಬಿಟ್ಟಿದ್ದೀರಿ, ₹20,000 ಸಂಪಾದನೆ ಮಾಡ್ಬಿಟ್ಟು, ಆ ದಿನ ಏನಾಗ್ಬಿಡ್ತದೆ? ಏನಾಗ್ತದೆ? ಸಂಪಾದನೆ ಜಾಸ್ತಿ. ಖುಷಿ ಆಗ್ಬಿಡ್ತದೆ. 10,000 ಪ್ಲಸ್ ಬಂತಲ್ಲ, ಅವಾಗ ಸ್ಥಿತಿ ಏನಾಯ್ತು? ಅದಕ್ಕೆ ಯಾವಾಗ? ಬಟ್ಟಿ ಬಟ್ಟಿಗೆ ಹೋದಾಗ ಮಾತ್ರ ಅಣ್ಣೋರೇ ಯೋಗ ಚೆನ್ನಾಗಿತ್ತು, ಬಟ್ಟಿ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಯಾಕೆ? ಸಂಪೂರ್ಣ ಗಮನ ಜ್ಞಾನ ಯೋಗದ ಕಡೆಗಿರುತ್ತೆ. ಜ್ಞಾನ ಇಷ್ಟೇ ಕೇಳಿದ್ರು ಕೂಡ ಯೋಗ ಯಥಾರ್ಥವಾಗಿ ಆದ್ರೆ ಮಾತ್ರ ಏನಾಗುತ್ತೆ? ಸ್ಥಿತಿ ಇಂಪ್ರೂವ್ಮೆಂಟ್ಸ್. ಸರಿ. ಈಗ 10,000 20,000 ಮಾಡ್ತಾ ಇರಬೇಕು ಅಥವಾ ಪದಮ ಸಂಪಾದನೆ ಮಾಡ್ಬೇಕು? ಒಂದು ಪದಮ ಅಂದ್ರೆ ಎಷ್ಟು? ಪದ್ಮ ಮಾಡಬೇಕು. ಒಂದು ಪದಮ ಅಂದ್ರೆ ಎಷ್ಟು? ಲೆಕ್ಕ ಇಲ್ಲದೆ. ಲೆಕ್ಕ ಇದೆ. ಈ ಕೋಟಿ ಅಂದ್ರೆ ಎಷ್ಟು ಅಂದ್ರೆ ಲೆಕ್ಕ ಇಲ್ದಿದ್ದಂಗೆ ಅಂತ ಹೇಳಲಿಕ್ಕೆ ಆಗತ್ತಾ ನಾವು? ಲಕ್ಷ ಎಷ್ಟು ಅಂದ್ರೆ ಲೆಕ್ಕ ಇಲ್ದಿದ್ದಂಗೆ ಅಂತ ಹೇಳಲಿಕ್ಕೆ ಆಗತ್ತಾ? ಪದಮ ಅಂತಂದ್ರೆ ಅದಕ್ಕೆ ಒಂದು ಕೌಂಟಿಂಗ್ ಇರ್ಬೇಕಲ್ವಾ? 1,000, ಲಕ್ಷ, ಕೋಟಿ, ದಶಕೋಟಿ, ಅರಬ್, ಖರಬ್ ಅಂತ ಹೆಂಗ್ ಹೇಳ್ತಿರಲ್ಲ, ಹಾಗೇನೆ ಪದಮ ಅಂತಂದ್ರೆ ಎಷ್ಟು? ನೋಡಿ, ಎಷ್ಟು ಸಲ ಕ್ಲಾಸಲ್ಲಿ ಹೇಳಿದ್ದಿದೆ, ಆದ್ರೆ ನಮ್ಗದೇನಿಲ್ಲ, ನೆನಪು ಇಲ್ಲ. ಎಷ್ಟು ಒಂದು ಪದಂ ಅಂತಂದ್ರೆ? ಹೆಜ್ಜೆಯಲ್ಲೂ ಸಂಪಾದನೆ. ಒಂದು ಪದಮ ಅಂದ್ರೆ ಎಷ್ಟು ಕೌಂಟಿಂಗ್? ಹೆಜ್ಜೆ ಸಂಪಾದನೆ ಮಾಡೋದಲ್ಲ. ಒಂದು ಪದಮ ಅಂದ್ರೆ ಎಷ್ಟು? ದ ವ್ಯಾಲ್ಯೂ ಎಷ್ಟು? ₹10 ಅಂತಂದ್ರೆ ಎಷ್ಟು? ಒಂದ್ ಎದುರುಗಡೆ ಶೂನ್ಯ, ಒಂದು ಸೊನ್ನೆ ಹಾಕ್ಬೇಕು ತಾನೆ. 2 ಹಾಕಿದ್ರೆ ಎಷ್ಟು ಆಗ್ತದೆ? 100. 100. 3 ಹಾಕಿದ್ರೆ ಎಷ್ಟು? 1,000. 4 ಹಾಕಿದ್ರೆ ಎಷ್ಟು? 10,000 ಅಲ್ವಾ? ಹಾಗೆ ಪದಮ ಅಂತಂದ್ರೆ ಎಷ್ಟು? ಲಕ್ಷದಷ್ಟಿರ್ಬೇಕು. 14 ಏನೋ ನೆನಪಿಲ್ಲ. 14 ಅಲ್ಲ, 15. ಎಷ್ಟು ಸೊನ್ನೆ ಹಾಕ್ಬೇಕು? 15. ಒಂದು ನಂಬರ್ ಬರೆದು ಬಿಟ್ಟು ಅದ್ರ ಮುಂದೆ 15 ಸೊನ್ನೆ ಹಾಕದ ಎಷ್ಟು ಮೌಲ್ಯ ಬರ್ತದೋ ಅದು ಒಂದು ಪದುಮ. ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪದುಮ, ಮೀನಿಂಗ್ ಆಫ್ ಪದುಮ ಅಂತ ಹಾಕಿ, ಅವಾಗ ಅದ್ರಲ್ಲಿ ಬರ್ತದೆ ನೋಡಿ. ಲಕ್ಷ, ಕೋಟಿ, ಅರಬ್, ಖರಬ್, ಹಾಗೆ ಮುಂದೆ ಬರೋದು ಯಾವುದು? ಪದ್ಮಕ್ಕಿಂತ ಮತ್ತೆ ಮುಂದೂ ಕೂಡ ಇದೆ ಕೌಂಟಿಂಗ್. ಸರಿ, ನಾವು ಅದನ್ನ ಯಾಕೆ ತಗೊಳ್ಳಲ್ಲ ಅಂತ ನಮ್ದಷ್ಟು ಸಂಪಾದನೆ ಆಗದೆ ಇರೋದಕ್ಕೆ ಆ ಕೌಂಟಿಂಗ್ ಅನ್ನ ತೆಗೆದುಕೊಳ್ಳೋದು ಲೌಕಿಕ ರೂಪದಲ್ಲಿ ಅಲ್ವಾ? ಬಾಬಾ ಹೇಳ್ತಾರೆ ಸಮಯದ ಅನುಸಾರ ನಮಗೆ ಸಮಯ ಕಡಿಮೆ ಇರೋದಕ್ಕೆ ಇವಾಗ ನಮ್ಮ ಸಂಪಾದನೆ 1,000ದಲ್ಲಿರ್ಬೇಕು, ಲಕ್ಷದಲ್ಲಿರ್ಬೇಕು? ಪದುಮದಷ್ಟು. ಎಷ್ಟಿರ್ಬೇಕು? ಪದುಮದಷ್ಟು. ಹಾಗಿದ್ರೆ ನಿಮಗೆ ಒಂದು ದಿನದಲ್ಲಿ ಖರ್ಚು ಎಷ್ಟು? 10,000. 10,000. ಒಂದು ಸೆಕೆಂಡ್ ಒಂದು ಪದಮ ನೀವು ಸಂಪಾದನೆ ಮಾಡಿದ್ರೆ ಸ್ಥಿತಿಯಲ್ಲಿ ಡಿಫ್ರೆನ್ಸ್ ಬರ್ತದೋ ಬರಲ್ವೋ? ಬರುತ್ತೆ. ಇವತ್ತು ನಿಮ್ಗೆ 10 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ ಬಿಡ್ತಾವ, ಖರ್ಚು 10,000 ರೂಪಾಯಿ. ಅವಾಗ ನೀವು ತುಂಬಾ ಖುಷಿ ಆಗ್ತಿರೋ, ಬೇಜಾರು ಹಾಕೊಂಡು ಮುಖ ಸಪ್ಪೆ ಮಾಡ್ಕೊಂಡು ಕೂತಿರ್ತೀರೋ? ಖುಷಿಯಾಗಿ ಇರ್ತೀವಿ ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಸಮಯದ ಅನುಸಾರ ಆತ್ಮಿಕ ಉನ್ನತಿಯಲ್ಲಿ ಅಷ್ಟು ಬದಲಾವಣೆ ಆಗಿರುವಂತದ್ದು ನಿಮಗೆ ಅನುಭವ ಆಗ್ತಾ ಇದೆಯಾ? ಪದಮ ಆಗ್ಬೇಕು ಅಂತಂದ್ರೆ ಪರಮಧಾಮದಲ್ಲಿ ನೀವು ಬಾಬಾನ ಹಿಂದ್ಗಡೆ ಕೂತ್ಕೊಂಡು, ಬಾಬಾನ ಮುಂದೆ ಕೂತ್ಕೊಂಡು ಪೂರ್ತಿ ವಿಶ್ವದ ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಬಾಬಾರವರ ಸಪ್ತಗುಣಗಳ ಕಣಗಳು ಹೋಗ್ಬಿಟ್ಟೇನಾಗ್ಬೇಕು? ಒಬ್ಬರಿಗೆ ನಾ ಜ್ಞಾನ ಕೊಟ್ಟೆ, ನಾನು ಚಿತ್ರ ಪ್ರದರ್ಶನ ಮಾಡಿದೆ, ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರು, ಅವರು ಬಾಳೆಹಣ್ಣು ಕೊಟ್ಟು ಬಿಟ್ರು ಅಲ್ಲ.
ಅದನ್ನು ಮಾಡಿ, ಬೇಡ ಅಂತ ಹೇಳಿಲ್ಲ. ಆದ್ರೆ ಅಮೃತ ವೇಳೆಯಲ್ಲಿ ಬೇರೆ ಟೈಮಲ್ಲಿ ಏನ್ ಮಾಡ್ಬೇಕು? ವಿಶ್ವ ಕಲ್ಯಾಣ ಪೂರ್ತಿ ಎಲ್ಲರಿಗೂ ಕೂಡ ಏನಾಗ್ಬೇಕು? ಹೇಗೆ ಸೂರ್ಯನ ಪ್ರಕಾಶ ಪ್ರಪಂಚದ ಒಂದೊಂದು ಕಣಗಳಿಗೂ ಹೋಗ್ಬಿಟ್ಟು ಸೂರ್ಯನ ಪ್ರಕಾಶ ಹೋಗ್ಬಿಟ್ಟು ಹೇಗೆ ಬೀಳುತ್ತೆ, ಅದು ಬೀಳದಿದ್ರು ಕೂಡ ಬಿಸಿ ಅನುಭವ ಆಗತ್ತೆ, ಹಾಗೆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಏನಾಗ್ಬೇಕು? ಪ್ರವಾಹ ಆಗ್ಬೇಕು. ಹಾಗಿದೆ ಇಷ್ಟು ಪುರುಷಾರ್ಥ ನಿಮ್ದು ಇದೆಯಾ? ಹಾಗೆ ಮಜಾ ಏನ್ ಗೊತ್ತಾ? ಇದೆಲ್ಲ ಮುರ್ಲಿಕ್ಕೆ ಹೇಳ್ತೀವಿ, ಹೇಳ್ಬಿಟ್ಟು ಸೆಂಟರಿಗೆ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡ್ಬಿಟ್ಟು ಏನ್ ಹೇಳ್ತೀವಿ? ಅಣ್ಣವರೇ ನನ್ನ ಅನುಭವ ಕೇಳಿ, ಬಾಬಾ ನನ್ನ ಜೊತೆಲಿದ್ದಾರೆ. ಹೌದಾ? ಹೆಂಗೆ? ಬಾಬನ್ ಮಗು ಆಗೋ ಮೊದ್ಲು ನಾನು ಬಾಡಿಗೆ ಮನೇಲಿದ್ದೆ, ಈಗೇನಾಯ್ತು? ಸ್ವಂತ ಸ್ವಂತ ಮನೆ. ಮನೆ. ಸ್ವಂತ ಮನೆ. ಬಾಬನ್ ಮನೆ ಬರ್ಬೇಕಾದ್ರೆ ನಾನು ನಡ್ಕೊಂಡು ಬರ್ತಾ ಇದ್ದೆ, ಇವಾಗ ಕಾರಲ್ಲಿ ಬರ್ತಾ ಇದ್ದೇನೆ. ಬಾಬನ್ ಮನೆ ಬರ್ಬೇಕಾದ್ರೆ ನಾನು ಒಬ್ಬರೇ ಬರ್ತಾ ಇದ್ದೆ, ಈಗ ನಮ್ಮ ಮನೆಯವರೆಲ್ಲರೂ ಧ್ಯಾನಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ? ಬರ್ತಾ ಇದ್ದಾರೆ. ಖುಷಿ ಆಗ್ತಾರೆ. ಹೌದೋ ಅಲ್ವೋ? ಹೌದು. ಇಲ್ಲ. ಬಾಬಾ ಹೇಳ್ತಾ ಇರೋದೇನೋ ಅಲ್ಲಿ ನೀವು ಮಾಡ್ತಿರೋದೇನೋ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇಲ್ಲ. ನೀವು ಮಾಡಿಲ್ಲ ಅಂತಲ್ಲ, ಸಂಪಾದನೆ ಮಾಡ್ತಿದ್ದೀರಿ, ಆದ್ರೆ ನೀವು ಮಾಡುವಂತ ಸಂಪಾದನೆ ಸಾಧನೆ ನಿಮ್ಮ ಖರ್ಚಿಗೆ ಟ್ಯಾಲಿ ಆಗ್ತಾ ಇಲ್ಲ. ಮೈಕಲ್ಲಿ ಸ್ವಂತ ಮನೆ ಅಂತ ಹೇಳೋದಾ? ಮನೆಗೆ ಹೋದ್ಮೇಲೆ ಒಳಗಡೆಯಿಂದ ಏನಾಗ್ತದೆ? ಸಮಸ್ಯೆಗಳ ಪರ್ವತನ ಏನಾಗಿರ್ತದೆ? ಬರ್ತದೆ. ಅಂತ ಸ್ಫೋಟ ಆಗಿದ್ದಿರ್ತದೆ. ಇದು ವಾಸ್ತವಿಕತೆ, ಇದು ಸತ್ಯತೆ. ಸೆಂಟರ್ನಲ್ಲಿ ಹೋದಾಗ ಮಾತ್ರ ನಾವ್ ಹೇಳೋದು ನಾವ್ ಹಂಗಿದೀವಿ ಹಿಂಗಿದೀವಿ, ಮತ್ತೊಂದು ಮಾಡಿದ್ವಿ ಮಗದೊಂದು ಮಾಡಿದ್ವಿ. ಸರಿ, ಯೋಗದಲ್ಲಿ ಕುಳಿಸಿದ ತಕ್ಷಣದಲ್ಲಿ ಜುಟ್ಕ ಹೊಡೆದು ಬಿಡ್ತಾರೆ, ನಿದ್ದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿದ್ದೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗಂಟೆಗಟ್ಲೆ ಕೂತ್ಕೊಂಡು ಯೋಗ ಮಾಡಿರುವಂತ ಅನುಭವ ಇರುವುದಿಲ್ಲ. ಇಲ್ಲ. ಆ ಸಮಯದಲ್ಲಿ ಮನಬುದ್ಧಿಯನ್ನು ಎಲ್ಲಿಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಮನಬುದ್ಧಿ ಎಲ್ಲಿರ್ತದೆ? ಅಯ್ಯೋ ಅಣ್ಣ ಕಾಮೆಂಟ್ ಇಲ್ಲ ಅಂದ್ರೆ ಯೋಗನೇ ಮಾಡ್ಲಿಕ್ಕೆ ಆಗಲ್ಲ, ಹಾಡಿಲ್ಲ ಅಂದ್ರೆ ಯೋಗನೇ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಮ ಗಮನ ಕಾಮೆಂಟ್ರಿ, ಯೋಗ, ಲೈಟು, ಫೋಟೋ ಕಡೆಗಿದೆ ಹೊರತು ಯಾರ ಜೊತೆಗಿಲ್ಲ. ಬಾಬಾ ಅವ್ರ ಜೊತೆಗಿಲ್ಲ. ಸರಿ, ನಾಳೆ ಏನು ಮಾಡಿ 5:15 6 ಗಂಟೆವರೆಗೂ ಜೂಮಿಗೆ ಜಾಯಿನ್ ಆಗ್ಬಾರ್ದು. ಏನಾಗ್ಬಾರ್ದು? ಜಾಯಿನ್ ಆಗ್ಬಾರ್ದು. ಜಾಯಿನ್ ಆಗ್ಬಾರ್ದು. ಇವತ್ತು ಯೋಗೇಶ್ ಅನ್ನೋರು ಫೋಟೋ ತಗೊಳ್ಬೇಕು, ಫೋಟೋ ಹಾಕೊಂಡು ಕುತ್ಕೊಳ್ಬೇಕು, ಫೋಟೋ ನೋಡ್ತಾ ಕುತ್ಕೊಳ್ಬೇಕು. ಅವಾಗ ನಿಮ್ ಕ್ಲಾಸ್ ಕೇಳ್ತದೋ ಕೇಳಲ್ವೋ? ಕೇಳಲ್ಲ. ಆ ಹೇಳಲ್ಲ. ಯಾಕೆ ಕೇಳೋದಿಲ್ಲ? ಫೋಟೋ ಇಲ್ವಾ ಅಲ್ಲಿ? ಫೋಟೋ ಇರುತ್ತೆ. ಫೋಟೋ ಇದ್ರೆ ಕ್ಲಾಸ್ ಪ್ಲಾನ್ ಸೌಂಡ್ ಫೋಟೋ ಇರಲ್ಲ. ಬೇರೆ, ಕ್ಲಾಸ್ ವಾಸ್ತವಿಕತೆ ಬೇರೆ ಆದ್ಮೇಲೆ. ಅದಕ್ಕಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋ. ಅದನ್ನೇ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಪುರುಷಾರ್ಥ ಸರಿಯಾಗಿದೆಯಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಎವ್ರಿ ಸೆಕೆಂಡ್ ನಿಮ್ಮ ಸಾಧನೆ ಕರೆಕ್ಟ್ ಆಗಿ ಆಗಿದ್ದಿದ್ರೆ ನಿಮ್ಗೆ ಪದುಮದಷ್ಟು ವ್ಯತ್ಯಾಸ ಆಗಿರೋದು ನಿಮ್ಮ ಸ್ಥಿತಿಲಿ ಏನಾಗ್ಬೇಕು? ಗೊತ್ತಾಗಬೇಕು. ಅದಕ್ಕೆ ಏನ್ ಹೇಳ್ತಾರೆ ಬಾಬಾ? ಯಥಾ ಅರ್ಥ. ವರ್ತಮಾನ ಸಮಯದ ಅನುಸಾರ ಎಷ್ಟು ಬೇಕೋ ಅಷ್ಟು ನೀವೇನ್ ಮಾಡ್ತಿದ್ರಿ? ನಿಮಗೆ ಬೇಕಾದಾಗ ನೀವು ಮಾಡೋದಲ್ಲ, ಅನಿವಾರ್ಯತೆ, ಅವಶ್ಯಕತೆ. ಬಾಬಾ ಹೇಳ್ತಾ ಇರುವಂತ ರೀತಿಯಲ್ಲಿ ನಮ್ಮ ಯೋಗದ ಪರ್ಸೆಂಟೇಜ್ ಇದೆಯಾ, ಅಷ್ಟು ನನಗೆ ಲಾಭ ಆಗ್ತಾ ಇದೆಯಾ ಅಂತ ನಮ್ಗೇನಾಗ್ಬೇಕು? ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು. जैसे भविष्य में एक राज्य होगा तो सब अभी चेक करो कि हमारा एक राज्य मन में चलता है. ಹೇಳ್ತಾರೆ, ಭವಿಷ್ಯದಲ್ಲಿ ಒಂದು ರಾಜ್ಯ ಇರ್ತದೆ. ಯಾರ ಮೇಲೆ? ಯಾರ ಮೇಲೆ? ಭವಿಷ್ಯದಲ್ಲಿ ಒಂದು ರಾಜ್ಯ ಯಾವಾಗಿರ್ತದೆ? ಸತ್ಯಯುಗದಲ್ಲಿ. ಯಾರು ಮಾಡ್ತಾರಲ್ಲಿ? ಆತ್ಮ ಮಾಡ್ತಾರೆ. ಭವಿಷ್ಯದ ವಿಶ್ವ ಮಹಾರಾಜನ ಯಾರಾಗಿರ್ತಾರೆ? ಬ್ರಹ್ಮ ಬಾಬಾ. ಯಾರು? ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ರಾಜ್ಯ ಮಾಡ್ದಂಗೆ ಮಮ್ಮ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಆಗೋದಿಲ್ಲ. ಅಲ್ಲಿ ನಂತರದಲ್ಲಿ ಕೂತ್ಕೊಂಡಂತವ್ರು ಅವ್ರ ಸಂಬಂಧಿಗರು ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅಲ್ಲಿ ಕಸ ಗುಡಿಸೋರು ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅವಾಗ ಆ ಸಮಯದಲ್ಲಿ ರಾಜ್ಯ ಮಾಡೋರು ಯಾರು? ಬ್ರಹ್ಮ ಬಾಬಾ ಮಾತ್ರ. ಅವರೊಬ್ರೆ ಅಲ್ವಾ? ಉಳಿದವರು ನಿಮ್ಮ ಕರ್ಮೇಂದ್ರಗಳ ಮೇಲೆ, ನಿಮ್ಮ ಶರೀರದ ಮೇಲೆ, ನಿಮ್ಮ ಮನೆ ಮೇಲೆ ರಾಜ್ಯ ಮಾಡಬಹುದೇ ಹೊರತು ಆ ಸಮಯದ ಮೇಲೆ, ವಿಶ್ವದ ಮೇಲೆ, ಭಾರತ ದೇಶದಲ್ಲಿ ರಾಜ್ಯ ಮಾಡುವಂತವ್ರು ಯಾರು? ಒಬ್ಬರೇ. ಅಂದರ್ಥ ರಾಜ್ಯ ಮಾಡೋದು ಅಂತ ಏನರ್ಥ? ಆಳ್ವಿಕೆ ಎಲ್ಲರ ಮೇಲೆ. ಅದು ಕನ್ನಡದಲ್ಲಿ ಆಯ್ತು. ಮೀನಿಂಗ್ ಏನು? ಆವಾಗ ರಾಜ ಹೇಳಿರುವಂತ ಮಾತನ್ನ ಎಲ್ಲರೂ ಅಲ್ಲಿ ಕೇಳ್ತಾರೆ.
ಎಲ್ಲರೂ ಕೇಳಬೇಕು. ಎಷ್ಟೇ ಆತ್ಮಗಳಿರಲಿ, ಪಂಚತತ್ವಗಳಿರಲಿ, ಎಲ್ಲರೂ ಕೇಳಬೇಕು. ಇಲ್ಲ ರಾಜನಿಗೆ ಯಾರು ಒಪೋಸ್ ಮಾಡಬಾರ್ದು, ಎಲ್ಲಿಂದನೂ ತೊಂದರೆ ಆಗಬಾರ್ದು. ಅವಾಗ ಅವನಿಗೆ ಎಲ್ಲಿ ಆಗ್ತದೆ? ರಾಜ. ಪಂಚತತ್ವಗಳಿರ್ಬೋದು, ಮನುಷ್ಯಾತ್ಮರಿರ್ಬೋದು, ಸದಾ ರಾಜನ ಸೇವೆಗೆ ಅವರು ರೆಡಿ ಇರಬೇಕೇ ಬಿಟ್ರೆ ನೀನು ಮಾಡಿ ಸರಿ ಇಲ್ಲ ಅಂತ ಏನ್ ಮಾಡಬಾರ್ದು? ರಾಜ ಯಾರು ಕೂಡ ಹೇಳಬಾರದು. ಅವಾಗ ರಾಜ್ಯ ಏನಾಗಿದೆ? ಚೆನ್ನಾಗಿದೆ ಅಂತ ಅರ್ಥ. ಸರಿ, ನೀವೊಂದು ಹೇಳ್ತೀರಾ ನಿಮ್ಮ ಮಕ್ಕಳಿಗೆ, ಮನೆಯವರಿಗೆ, ಅವ್ರು ನಿಮ್ಮ ಮಾತನ್ನ ಕೇಳೋದಿಲ್ಲ, ಅವಾಗ ಅದಕ್ಕೆ ರಾಜ್ಯ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳೋದಿಲ್ಲ. ಓಕೆ, ಹಾಗಿದ್ರೆ ಭವಿಷ್ಯದಲ್ಲಿ ವಿಶ್ವ ನಿಮ್ಮ ಮಾತನ್ನ ಕೇಳಬೇಕು ಅಂತ ಈಗ ನೀವೇನ್ ಮಾಡ್ಬೇಕು? ಸಂಪಾದನೆ. ವಿಶ್ವಕ್ಕೆ ಯೋಗದಾನ ಮಾಡ್ಬೇಕು. ಆ ಸಂಸ್ಕಾರ ಈಗಿನಿಂದನೇ ಬೆಳೆಸ್ಕೊಳ್ಬೇಕೋ ಬೇಡವೋ? ಆ ಬೆಳೆಸ್ಕೋಬೇಕು. ಗುಣ, ಆ ವಿಶೇಷತೆ, ಆ ಜ್ಞಾನ, ಆ ಶಕ್ತಿ ಈಗಿನಿಂದನೇ ಧಾರಣೆ ಮಾಡ್ಬೇಕೋ ಬೇಡವೋ? ಮಾಡುದು. ಸರಿ, ವಿಶ್ವದ ಮೇಲೆ ರಾಜ್ಯ ಆಮೇಲೆ ಮಾಡೋಣ. ಮೊದಲು ರಾಜ್ಯ ಯಾರ ಮೇಲೆ ಮಾಡೋಣ? ಕರ್ಮೇಂದ್ರಗಳ ಮೇಲೆ. ಆ ಯಾವ ಕರ್ಮೇಂದ್ರದ ಮೇಲೆ? ಮನಬುದ್ಧಿ. ಈ ಸಂಸ್ಕಾರ ಮೊದಲು ಮನಸ್ಸಿನ ಮೇಲೆ. ಆತ್ಮನ ಪಕ್ಕದಲ್ಲಿ ಇರೋದು ಯಾರು? ಮನಸ್ಸು. ಬುದ್ಧಿ. ಅದನ್ನೇ ಬಾಬಾ ಹೇಳ್ತಿದ್ದಾರೆ. जैसे भविष्य में एक राज्य होगा तो अभी चेक करो कि हमारा एक राज्य मन में चलता है. ಇಲ್ಲ ಅಂಡರ್ಲೈನ್ ಮಾಡ್ಕೊಳ್ಳೋದಿಲ್ಲ, ಓದ್ಕೊಂಡು ಹೋಗ್ಬಿಡ್ತೀವಿ. ರಾಜ್ಯ ಯಾವ್ದ್ರ ಮೇಲಂತೆ? ಮನಸ್ಸಿನ ಇಲ್ಲಿ ಬಾಬಾ ಬುದ್ಧಿಗೂ ಬಂದಿಲ್ಲ, ಸಂಸ್ಕಾರಕ್ಕೂ ಬಂದಿಲ್ಲ, ಶರೀರಕ್ಕೆ ಬಂದಿಲ್ಲ, ನಾಲ್ಗೆಗೆ ಬಂದಿಲ್ಲ, ಕಣ್ಣಿಗೆ ಬಂದಿಲ್ಲ, ಕಿವಿಗೆ ಬಂದಿಲ್ಲ, ಬೇರೆಯವ್ರ ಮೇಲೆ ಬಂದೇ ಇಲ್ಲ. ಬಂದಿರೋದೆಲ್ಲಿ? ಮನಸ್ಸಿನ ಫಸ್ಟ್ ಆತ್ಮನ ಪಕ್ಕದಲ್ಲಿ ಸದಾ ಆತ್ಮನ ಪಿಯೆ ಯಾರು? ಮನಸ್ಸು ಮನಸ್ಸು. ಅದರ ಮೇಲೆ ನಿಮ್ಮ ರಾಜ್ಯ ಸರಿಯಾಗಿ ನಡೀತಾ ಇದೆಯಾ? ಸದಾ ನಡೀತಾ ಇದೆ ಅಂತ ಏನ್ ಮಾಡ್ಬೇಕು? ಹೆಂಗ್ ಗೊತ್ತಾಗ್ತದೆ? ಅನುಭವದಿಂದ ಸಂತೋಷ. ಯಾವ ಅನುಭವ? ಟೆಸ್ಟಿಂಗ್ ಹೆಂಗೆ? ಅಂದ್ರೆ ನಾವೇನಾದ್ರು ಆರ್ಡರ್ ಮಾಡಿದ್ರೆ ಕೇಳೋದಿಲ್ಲ ಅಣ್ಣ. ನೀವೇನು ಆರ್ಡರ್ ಮಾಡ್ತೀರಿ ಮನಸ್ಸಿಗೆ? ಯಾವ್ದನ್ನು ಕೇಳೋದಿಲ್ಲ ಅದು. ಈಗ ಹೊರಗಡೆ ಹೋಗ್ತಿರ್ತೀವಿ ಅಣ್ಣ, ಸೈಡಲ್ಲಿ ತಿಂಡಿ ಏನೋ ಮಾಡ್ತಿರ್ತಾರೆ ಅನ್ಕೊಳ್ಳಿ, ನಾವು ನಿಯಮ ಇರ್ತದೆ ತಿನ್ಬಾರ್ದು ಅಂತ. ಅದು ಇಲ್ಲ ತಿನ್ಬಿಡಣ, ಅದು ನಿಯಮ ನಾಳೆ ಏನ್ ಮಾಡ್ಕೊಳ್ಳೋಣ ಅಂತ ಹೇಳುತ್ತೆ. ಆಗೋಗಿ ಏನಾದ್ರು ತಿನ್ಬಿಟ್ರೆ ಆಳ್ವಿಕೆ ಸರಿ ಇಲ್ಲ ಅಲ್ವಾ? ವಿಶೇಷವಾಗಿ ಚೆಕ್ ಮಾಡ್ಬೇಕಾಗಿರೋದು ನಾವು ರಾಜಯೋಗದಲ್ಲಿ ಅಲ್ವಾ? ಅವಾಗ ನೀವು ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀರಿ ರಾಜಯೋಗಕ್ಕೆ? ಕಣ್ಣಿಗೆ ಕೊಡ್ತಿರೋ, ಕಿವಿ ಕೊಡ್ತಿರೋ, ಬಾಯಿ ಕೊಡ್ತಿರೋ ಇನ್ಸ್ಟ್ರಕ್ಷನ್? ಏನಂತ ಹೇಳ್ತೀರಿ? ಏನಂತ ಹೇಳ್ತೀರಾ? ಸದಾ ಸಂಕಲ್ಪ, ಶ್ರೇಷ್ಠ ಸಂಕಲ್ಪನೆ ಬರ್ಬೇಕು. ಸದಾದ ಕಥೆ ಆಮೇಲೆ ಇಡೋಣ. ಅಮೃತ ವೇಳೆ ಕೂತ್ಕೊಂಡಿದ್ದೀರಿ. ಯಾವಾಗ ಕೂತ್ಕೊಂಡಿದ್ದೀರಿ? ಒಂದೇ ಕೆಲಸ ಉದಾಹರಣೆ ತಗೊಂಡು ಅಮೃತ ವೇಳೆ ಕೂತ್ಕೊಂಡಿದ್ದೀರಿ. ಯಾಕೆ ಕೂತ್ಕೊಂಡಿದ್ದೀರಿ? ಬೇರೆ ಏನಾದ್ರು ಕೆಲಸ ಇದೆಯಾ ನಿಮ್ಗೆ? ಇಲ್ಲ. ಅವಾಗ ಏನ್ ಮಾಡ್ಬೇಕು ನೀವು? ಮನ್ಸನ್ನ ಬಾಬನ್ನ ಹತ್ರ ಕೊಡ್ಬೇಕು. ಯಾವ ಕೆಲ್ಸಕ್ಕೆ? ವಿಶ್ವ ಕಲ್ಯಾಣ. ಯಾವ್ದಕ್ಕಾದ್ರೂ ಇಲ್ಲಿ ನಾವು ನಿನ್ನೆ ಚರ್ಚೆ ಮಾಡಿದೀವಿ, ಈ ಮೊದಲೇ ಚರ್ಚೆ ಮಾಡಿದ್ವಿ. ಆ ಮನಸ್ಸು ಅಮೃತ ವೇಳೆ ಸಂಪೂರ್ಣವಾಗಿ ಯಾರ ಕೈಯಲ್ಲಿ? ಬಾಬನ್ನ ಮಾಡಬೇಕೋ ಬೇಡವೋ? ಮಾಡ್ಬೇಕು. ಅದು ಸರಿ ಇದೆಯೋ ಇಲ್ವೋ? 100% ಸರಿ ಇದೆ. ವಿಧಿ ಸರಿ ಇದೆ, ಗೊತ್ತಿದೆ, ಜ್ಞಾನ ಇದೆ, ರೈಟ್? ಓಕೆ, ಹಾಗಿದ್ರೆ ಆ ಮನಸ್ಸು 4ರಿಂದ 4:45 ಬಾಬನ ಕೈಯಲ್ಲಿ ಅಂತಂದ್ಮೇಲೆ ಆವಾಗ ನೀವು ಮಧ್ಯದಲ್ಲಿ ಆ ಮನಸ್ಸನ್ನು ಉಪಯೋಗ ಮಾಡಬೇಕು, ಮಾಡಬಾರದು? ಮಾಡಬಾರ್ದು. ನೀವು ಸಂಕಲ್ಪ ಮಾಡ್ತಾ ಇದ್ದೀರಿ ಅಂತ ಏನರ್ಥ? ಮಾಡ್ತಿದೀವಿ ಅಂತ. ಮನಸ್ಸು ನಿಮ್ ಕೈಲಿ ಇದೆ ಅಂತ ಅರ್ಥ, ಹೌದಾ? ಈಗ ಮನಸ್ಸಿಗೆ ನೀವು ಆರ್ಡರ್ ಕೊಟ್ಟೆ ಏನಂತ? ನೋಡಪ್ಪ, ಈಗ ನೀನಲ್ಲಿ ಅಪ್ಪನ ಹತ್ರ ಹೋಗ್ಬೇಕು. ಓಕೆ, ಅಪ್ಪ ಉಪಯೋಗ ಮಾಡ್ಬೇಕು. ನೀನ್ ಯಾವಾಗ ಬರ್ಬೇಕು ವಾಪಸ್? 4:40 ಯಾವಾಗ ಹಾಡು ಬರ್ತದಲ್ಲ ಆವಾಗ ಬಾ. ಅಲ್ಲಿವರೆಗೆ ಏನ್ ಮಾಡುವಂಗಿಲ್ಲ, ಬರುವಂಗಿಲ್ಲ ಅಂತ ನೀವು ಇನ್ಸ್ಟ್ರಕ್ಷನ್ ಕೊಡ್ತೀರಿ. ಯಾರಿಗೆ? ಇನ್ಸ್ಟ್ರಕ್ಷನ್ ಕೊಟ್ಟು ನೀವು ಬಿಂದುವಾಗಿ ಹೋಗ್ಬಿಟ್ಟು ಬಾಬನತ್ತನ್ನು ಅಲ್ಲಿ ಕೂತ್ಕೊಳ್ತೀರಾ. ನೀನ್ ಇಲ್ಲೇ ಕೂತ್ಕೋ, ನಾನು ನೆಕ್ಸ್ಟ್ ಕರೀಲಿಕ್ಕೆ ಬರೋವರೆಗೆ ಎಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ನಿದ್ರೆ ಮಾಡ್ತೀವಿ ಅಲ್ವಾ? ಏನ್ ಮಾಡ್ಬೇಕು?
ರಾಕೇಶ್ ಅಣ್ಣ, ಹೇಳಿ ನಿಮ್ಮ ತಲೆಯನ್ನ ಕ್ಷೌರಿಕನ ಕೈಯಲ್ಲಿ ಕೊಟ್ಟ ಮೇಲೆ ನೀವು ಮನೆಗೆ ಬಂದು ಮಲ್ಕೊಂಡು ನಿದ್ರೆ ಆದ್ಮೇಲೆ ವಾಪಸ್ ಹೋಗ್ಬಿಟ್ಟು ತಲೆ ತಗೊಂಡು ಬರ್ತೀರಲ್ಲ, ಇಲ್ಲ ಇಲ್ಲ ಅಣ್ಣ, ಮತ್ತೆ ಅಲ್ಲೇ ಇರ್ಬೇಕು. ಅದೇ. ಅಲ್ಲೇ ಇದ್ಬಿಟ್ಟು ನಿಮ್ಮ ತಲೆಯ ಮೇಲೆ ಅವ್ನು ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅಂತ ನೋಡ್ತಾ ಇರ್ತೀರ ತಾನೆ. ಗಮನಿಸ್ತಾ ಇರ್ತೀವಿ. ತಲೆ ಯಾರ್ದು? ನಂದು ಯಾರ ಕೈಲಿ ಕೊಟ್ಟಿದ್ದೀರಿ? ಕ್ಷೌರಿಕನ್ ಕೈಗೆ. ಅವಾಗ ನೀವೇನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಣ್ಣ, ಏನು ಮಾಡ್ಲಿಕ್ಕಾಗಲ್ಲ. ಮಾಡಿದ್ರೆ ಏನಾಗ್ತದೆ? ಕಟಿಂಗ್ ನೀಟಾಗಿ ಬರೋದಿಲ್ಲ. ಆ ಕರ್ಮ ಸರಿಯಾಗಿ ಆಗುದಿಲ್ಲ ತಾನೆ. ಆಗೋದಿಲ್ಲ. ಹಾಗೆ ನಮ್ಗೆ ಜ್ಞಾನ ಇದೆ, ಯಾಕಂದ್ರೆ 5,000 ವರ್ಷ ನಾನು ಸಾಲ ತೀರಿಸ್ಕೊಳ್ಬೇಕು, ನಾನು ಸಂಪಾದನೆ ಮಾಡ್ಬೇಕು, ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಯಾರ ಕೈಯಲ್ಲಿ ಕೊಡ್ಬೇಕು? ಬಾಬಾ ಗೊತ್ತು ಮಾಡ್ಬೇಕಂತ ಮನಸ್ಸು ಕೂಡ ಇದೆ. ಅದಕ್ಕಾಗಿ ಸಿಹಿಯಾಗಿರುವಂತ ನಿದ್ರೆಯನ್ನು ತ್ಯಾಗ ಮಾಡಿ ಏನ್ ಮಾಡಿದೀವಿ? ಕೂತ್ಕೊಂಡಿದೀವಿ. ನಿದ್ದೆ ಬರಬಾರ್ದು ಅಂತ ಸ್ನಾನನೂ ಕೂಡ ಮಾಡ್ಕೊಂಡಿದೀವಿ. ಇನ್ನು ಕೆಲವರು ಕಾಫಿನೂ ಕೂಡ ಕುಡಿತಾರೆ. ಯಾಕೆ ಹೇಳಿ? ನಿದ್ರೆ ಬರಬಾರ್ದು ಅಂತ. ಲೈಟು ಕೂಡ ಹಾಕೊಳ್ತೀವಿ. ಎಲ್ಲಾನು ಕೂಡ ಮಾಡ್ಬಿಟ್ಟು ಮನಸ್ಸನ್ನ ಒಯ್ದ್ಬಿಟ್ಟು ಅಲ್ಲಿ ಕೂತ್ಕೋ ಅಂತಂದ್ರೆ ಎಷ್ಟು ಗಂಟೆ ಕೂತ್ಕೊಳ್ತದೆ? ಮತ್ತೆ ಮತ್ತೆ ರಿಟರ್ನ್ ಬರ್ತಿರ್ತದೆ ಅಣ್ಣ. ಕಂಟಿನ್ಯೂಸ್ ಆಗಿ ಎಷ್ಟೊತ್ತು ಕೂತ್ಕೊಳ್ಳುತ್ತೆ? ಸೆಕೆಂಡ್ ತಾನೆ. ಹಾಗೆ ಈಗಿನ ಪ್ರಶ್ನೆ ಮಕ್ಕಳೇ, ಮನಸ್ಸಿನ ಮೇಲೇನೇ ಇನ್ನು ರಾಜರಾಗಿಲ್ಲ, ಇನ್ನು ಬುದ್ಧಿಯಲ್ಲಿ ಮಾತು ಕೇಳತ್ತೆ. ಇನ್ನು ಸಂಸ್ಕಾರದಲ್ಲಿ ಹೆಂಗೆ ಪರಿವರ್ತನೆ ಬರ್ತದೆ? ಕೆಲವೊಂದ್ಸಲ ಏನ್ ಮಾಡ್ತಾರೆ ಗೊತ್ತಾ, ಊರಿನಲ್ಲಿ ಕೆಲವೊಬ್ರು ಬೇರೆಯವ್ರಿಗೆ ನ್ಯಾಯ ಹೇಳಲಿಕ್ಕೆ ಬರ್ತಾರೆ. ಯಾರಿಗೆ? ಬೇರೆಯವರಿಗೆ. ಊರಿನ ಜನ ಏನ್ ಹೇಳ್ತಾರೆ ಗೊತ್ತಾ, ಮೊದ್ಲು ನಿಮ್ ಮನೆಯವರೇ ನಿಮ್ ಮಾತು ಕೇಳೋದಿಲ್ಲ, ನಿಮ್ ಪತ್ನಿನೇ ಕೇಳ್ತಾ ಇಲ್ಲ, ನಿಮ್ ಮಕ್ಕಳೇ ಕೇಳ್ತಿಲ್ಲ, ನಮ್ಗೆ ಯಾಕೆ ಜ್ಞಾನ ಹೇಳಲಿಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಕೇಳ್ತಾರ ಕೇಳಲ್ವೋ? ಕೇಳ್ತಾರೆ. ಇವ್ರ ಮಗ ಹೋಗ್ಬಿಟ್ಟು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದಾನೆ. ಮತ್ತೆ ಇವ್ರು ಬೇರೆಯವ್ರಿಗೆ ಹೇಳ್ತಾರೆ ಏನಂತ? ಲವ್ ಮ್ಯಾರೇಜ್ ಸರಿ ಇಲ್ಲ ಅಂತ. ಜನ ಒಪ್ತಾರೋ ಒಪ್ಪಲ್ವೋ? ಒಪ್ಪೋದಿಲ್ಲ. ಅಂದಮೇಲೆ ಈಗ ನಮ್ಮ ಮನಸ್ಸೇ ನನ್ನ ಮಾತನ್ನು ಕೇಳಲಿಲ್ಲ ಅಂತಂದ್ರೆ ನಾನು ರಾಜನಾಗಿದ್ದೇನೋ ಅಥವಾ ಬಲಹೀನನಾಗಿದ್ದೇನೋ? ಚೆನ್ನಾಗಿದೆ. ಅಂದ್ರೆ ಮನಸ್ಸಿನ ಮೇಲೆ ನನಗೆ ನಿಮಿಷನೂ ಕಂಟ್ರೋಲಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾನು ಇನ್ನು ವಿಶ್ವ ಕಲ್ಯಾಣ ಇಲ್ಲಿಂದ ಮಾಡ್ತೇನೆ? ಶರೀರದ ಮೇಲೆ ಹೇಗೆ ನಾನು ರಾಜ್ಯಭಾರ ಮಾಡ್ತೇನೆ? ವಾಸ್ತವಿಕತೆ ಫಲಿತಾಂಶವನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಅಂದೇನರ್ಥ? ಏನರ್ಥ ಫಲಿತಾಂಶ? ಸರಿ, ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಯಾಕೆ ಕೇಳ್ತಾ ಇಲ್ಲ? ಓಕೆ, ಫಸ್ಟ್ ಆಫ್ ಆಲ್ ಕೇಳತ್ತೋ ಕೇಳಲ್ವೋ? ಕೇಳಲ್ಲ. ಜಾಸ್ತಿ ಕೇಳತ್ತೋ ಜಾಸ್ತಿ ಕೇಳಲ್ವೋ? ಜಾಸ್ತಿ ಕೇಳಲ್ಲ. ಆ ಜಾಸ್ತಿ ಕೇಳೋದೇ ಇಲ್ಲ. ಸರಿ, ಕ್ರಿಕೆಟ್ ನೋಡ್ಬೇಕಾದ್ರೆ ಕೇಳತ್ತಾ? ಕೇಳುತ್ತೆ. ಚೆನ್ನಮ್ಮಕ್ಕ ಸೀರೆ ತಗೊಳ್ಲಿಕ್ಕೆ ಹೋಗ್ಬೇಕಾದ್ರೆ ಕೇಳತ್ತಾ? ಕೇಳತ್ತೆ. ಅಲ್ಲಿ ಕೇಳತ್ತೆ. ಎಲ್ಲಿ ವಿಕಾರ ಇದೆಯೋ, ಎಲ್ಲಿ ಇಂದ್ರಿಯ ಸುಖ ಇದೆಯೋ ಅಲ್ಲಿ ಕೇಳುತ್ತೆ. ಎಲ್ಲಿ ಕೇಳೋದಿಲ್ಲ? ಎಲ್ಲಿ ಸಂಪಾದನೆ ಇದೆಯೋ, ಎಲ್ಲಿ ಅವಶ್ಯಕತೆ ಇದೆಯೋ, ಎಲ್ಲಿ ಅನಿವಾರ್ಯತೆ ಇದೆಯೋ, ಎಲ್ಲಿ ನಿಮಗೆ ಬೇಕು ಅಲ್ಲಿ ಅದ ಮಾತನ್ನ ಕೇಳಲ್ಲ. ಹಾಗಿದ್ರೆ ಕ್ರಿಕೆಟ್ ನೋಡ್ಬೇಕಾದ್ರೆ ಕೇಳ್ತಾ ಇದೆ, ಬಟ್ಟೆ ಶಾಪ್ ಮಾಡ್ಬೇಕಾದ್ರೆ ಕೇಳ್ತಾ ಇದೆ, ರಾಜಯೋಗ ಮಾಡ್ಬೇಕಾದ್ರೆ ಯಾಕೆ ಕೇಳ್ತಾ ಇಲ್ಲ? ಬಹುಶಃ ಅದ್ರಲ್ಲಿ ಖುಷಿ ಕಟ್ಕೋಬಿಟ್ಟಿದೆ ಅಣ್ಣ ಅದು. ಯಾಕಂದ್ರೆ ಕ್ರಿಕೆಟ್ ನೋಡ್ಬೇಕಾದ್ರೆ ಮನಸ್ಸಿನಲ್ಲಿ ಇಟ್ಬಿಟ್ಟು ಅದರ ಸುಖ ತಗೊಳ್ತಾ ಇದ್ದೀರಿ. ಏನ್ ತಗೊಳ್ತಾ ಇದ್ದೀರಿ? ಸುಖ ಆವಾಗ ಅದಕ್ಕೆ ಆತ್ಮಕ್ಕೆ ಏನ್ ಬೇಕೋ ಅದು ಸಿಗ್ತಾ ಇರೋದ್ರಿಂದ ಮನಸ್ಸೇನಾಗಿದೆ? ಅಲ್ಲ, ಕೂತಿದೆ. ಮನಸ್ಸಿಗೆ ಬೇಕಾಗಿರೋದು ಕೂಡ ಸಿಗ್ತಾ ಇದೆ ಅಲ್ವಾ? ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಅವ್ರಿಗೆ ಬೇಕಾಗಿರೋದು ಸಿಗ್ತಾ ಇದೆ ತಾನೆ? ಅವ್ರು ಸುಮ್ಮನೆ ಕೂತ್ಕೊಳ್ತಾರ ಇಲ್ವೋ? ಅವ್ರಿಗೆ ಬುಕ್ ಕೊಟ್ರೆ ಬೇಡ ಓದೋದಿಲ್ಲ ಅಲ್ವಾ? ಹಾಗೆ ಅಕ್ಕಂದಿರು ಶಾಪಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಸಿಗ್ತಾ ಇದೆ, ಅವಾಗ ಮನ ಬುದ್ಧಿ ಏನಾಗಿರ್ತದೆ? ಓದ್ಕೊಂಡ್ರೆ. ಹಾಗಿದ್ರೆ ಬಾಬನದ ಮನಸ್ಸನ್ನ ಕೊಟ್ಟಾಗ ಮನಸ್ಸು ಯಾಕೆ ಕೂತ್ಕೊಳ್ಳೋದಿಲ್ಲ? ಅಂದ್ರೆ ಇನ್ನು ಸಿಕ್ಕಿಲ್ಲ ಬೇಕಾಗಿರೋದು. ಅದಕ್ಕೆ ಬೇಕಾಗಿರೋ ಸಿಗ್ತಾ ಇಲ್ಲ. ಯಾಕೆ ಬೇಕಾಗಿರೋ ಸಿಗ್ತಾ ಇಲ್ಲ? ಸರಿಯಾಗಿ ಕುಳಿಸ್ತಾ ಇಲ್ಲ ಮನಸ್ಸು ಬುದ್ಧಿ. ವಿಧಿಯಂತೆ ಕುಳಿಸ್ತಾ ಇಲ್ಲ, ವಿಧಾನದ ಅನುಸಾರ ಕುಳಿಸ್ತಾ ಇಲ್ಲ. ಅದಕ್ಕಾಗಿ ಕರ್ಮ ಸರಿ ಆಗ್ತಾ ಇಲ್ಲ, ಅದಕ್ಕೆ ಕರ್ಮದ ಫಲ ಬರ್ತಾ ಇಲ್ಲ. ಅದಕ್ಕಾಗಿ ಆತ್ಮ ಅಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟ ಪಡೋದಿಲ್ಲ, ಮನಸ್ಸು ಕೂಡ ಕೂತ್ಕೊಳ್ಳಿಕ್ಕೆ ಇಷ್ಟ ಪಡೋದಿಲ್ಲ. ಪದೇ ಪದೇ ಅದೇನ್ ಮಾಡ್ತದೆ? ಜಾರ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ? ಸರಿ, ಈಗ ರಾಕೇಶ್ ಅಣ್ಣ ನಮ್ಮ ಮನೆಗೆ ಬಂದಿರ್ತಾರೆ. ಏನ್ ಬಂದಿರ್ತಾರೆ? ನಿಮ್ ಮನೆಗೆ ಬಂದಿರ್ತೀವಿ.
ಬಂದಾಗ ನಾನು ಬೆಳಿಗ್ಗೆ ತಿಂಡಿಗೆ ನಿಮಗೆ ಚಪಾತಿ ಮಾಡ್ಕೊಡ್ತೇನೆ. ಏನ್ ಮಾಡ್ಕೊಡ್ತೇನೆ? ಚಪಾತಿ. ಒಂದ್ ಕಡೆ ಚಪಾತಿ, ಇನ್ನೊಂದು ಕಟೋರದಲ್ಲಿ ಗುಲಾಬ್ ಜಾಮೂನು, ಇನ್ನೊಂದು ಕಡೆಗೆ ಏನು ಅಂತಂದ್ರೆ ಇದೇನ್ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಕರೇಲಾ ಅಂತ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ ತರಕಾರಿ ಹೆಸರು? ಕಹಿ ಇರ್ತದೆ. ಕಹಿ ಹಾಗಲಕಾಯಿ. ಹಾಗಲಕಾಯಿ ಪಲ್ಯ ಕೊಟ್ಟಿದ್ದಾನೆ. ಯಾರಿಗೆ? ಯೋಗೇಶ್ ಅಣ್ಣ. ರಾಕೇಶ್ ಅಣ್ಣಿಗೆ. ಅಯ್ಯೋ, ಕೊಟ್ಟಿದ್ಯಾರು? ಯೋಗೇಶ್ ರಾಕೇಶ್ ಅಣ್ಣ ಏನು ಯೋಚನೆ ಮಾಡಿರ್ತಾರೆ ಅಂತಂದ್ರೆ, ಓ ಇವತ್ತು ಯೋಗೇಶ್ ಅಣ್ಣನ ಮನೆಗೆ ಹೋದಾಗ ಇವರು ಪನ್ನೀರ್ ಮಸಾಲ ಮಾಡ್ಕೊಡ್ತಾರೆ ನನಗೆ, ಯಾಕಂದ್ರೆ ಇವ್ರು ಪನ್ನೀರ್ ಪನ್ನೀರ್ ಅಂತ ಹೇಳ್ತಾರಲ್ಲ, ಮಾಡ್ಕೊಡ್ತಾರೆ ಅಂತ ನಿರೀಕ್ಷೆಯಿಂದ ಬಂದಿರ್ತಾರೆ. ಯಾರು? ರಾಕೇಶ್. ಅಲ್ಲಿ ಸಿಕ್ಕಿರೋದು ಯಾವ್ದು? ಹಾಗಲಕಾಯಿ. ಹಾಗಲಕಾಯಿ. ನಿಮ್ಗೆ ಇಷ್ಟನಾ ಅಣ್ಣವ್ರೆ? ಇಲ್ಲ ಇಲ್ಲ. ಒಂದ್ ಕಡೆ ಗುಲಾಬ್ ಜಾಮೂನ್ ಇದೆ, ಇನ್ನೊಂದ್ ಕಡೆಗೆ ಪಲ್ಯ ಇದೆ. ಓಕೆ, ನೆಕ್ಸ್ಟ್ ಟೈಮ್ ನಾನು ಹಾಗಲಕಾಯಿ ಪಲ್ಯ ಬರ್ಸ್ಲಿಕ್ಕೆ ಬರ್ತೇನೆ. ನೀವು ಬೇಕು ಅಂತ ಹೇಳ್ತಿರೋ ಬೇಡ ಅಂತ ಹೇಳ್ತಿರೋ? ಬೇಡ ಬೇಡ ಅಂತ ಗುಲಾಬ್ ಜಾಮೂನ್ ಕೊಡ್ಲಿಕ್ಕೆ ಬಂದ್ರೆ ಯಾಕೆ? ಅದಿಷ್ಟ ಅಲ್ಲ. ಗುಲಾಬ್ ಜಾಮೂನನ್ನ ನಾಲ್ಗೆ ಮೇಲೆ ಇಟ್ಟಾಗ ಗುಲಾಬ್ ಜಾಮೂನಲ್ಲಿರುವಂತ ಗುಣ ನಿಮಗೆ ಇಷ್ಟ ಆಗತ್ತೆ, ಅದಕ್ಕೆ ಅದು ಬೇಕು ಅಂತ ಅನ್ಸತ್ತೆ ಅಲ್ವಾ? ಅದೇನೇ ಹಾಗಲಕಾಯಿ ಪಲ್ಯ ನಾಲ್ಗೆ ಮೇಲೆ ಇಟ್ರೆ ಕಹಿ. ಆದಷ್ಟು ಬೇಗ ಒಳಗಡೆ ಹೋಗ್ಲಿ ಅಂತ ಬಿಟ್ಟು ಅನ್ಸುತ್ತೆ, ಬೇಡವೇ ಬೇಡ ಅಂತ ಅನ್ಸತ್ತೆ ಹೌದು. ಅಲ್ವಾ? ಅಂದ್ರೆ ಏನರ್ಥ? ಅದನ್ನು ಹೇಗೆ ಉಪಯೋಗ ಮಾಡಬೇಕು, ಅದರ ಸುಖ ಏನು ಅಂತ ನಮ್ಗೇನಿಲ್ಲ, ಇನ್ನುವರೆಗೂ ಗೊತ್ತಾಗಿಲ್ಲ. ಬೇರೆ ಹೇಳಿ, ಈಗ ಮನಸ್ಸು ಯಾಕೆ ಬಾಬನಲ್ಲಿ ಇರ್ತಾ ಇಲ್ಲ? ಯಾಕಿರ್ತಾ ಇಲ್ಲ? ಯಾಕಿರ್ತಾ ಇಲ್ಲ ಹೇಳಿ? ವಿಧಿ ಸರಿ ಇಲ್ಲದೆ ಇರೋ ಕಾರಣ. ಬೆಳಗಿನ ಸಾಯಂಕಾಲದವರೆಗೆ ಮನೇಲಿ ಕೆಲಸನೇ ಮಾಡ್ತೀರಿ, ಊಟ ತಿಂಡಿನೇ ತಿನ್ಬಿಡಿ, ಏನಾಗ್ತದೆ? ಖುಷಿ ಆಗತ್ತೋ ಬೇಜಾರಾಗತ್ತೋ? ಬೇಜಾರಾಗುತ್ತೆ ಅಲ್ವಾ? ನೀವು ಬಾಬನ ಹತ್ರ ಪರಂಧಾಮ ಹೋಗ್ಬಿಟ್ಟು ಸಂಕಲ್ಪ ಮಾಡ್ತಾನೆ ಇರಿ, ಮಾಡ್ತಾನೆ ಇರಿ, ಮಾಡ್ತಾನೆ ಇರಿ ಅಂದ್ರೆ ನೀವು ಏನರ್ಥ? ಯಾವಾಗ್ಲೂ ಎಂಗೇಜ್ ಇದ್ದೀರಾ. ಮನಸ್ಸಿಗೆ ಏನು ಬೇಕೋ ಏನು ಮಾಡ್ತಾ ಇಲ್ಲ. ನಿಮಗೊಂದು ಪ್ರಶ್ನೆ, ನೀವು ತಿಂಡಿ ತಿನ್ಬೇಕಾದ್ರೆ ಸಂಕಲ್ಪ ಮಾಡ್ತಾ ಇರ್ತೀರಾ ಅಥವಾ ತಿಂಡಿಯ ಸುಖ ಅನುಭವ ಮಾಡ್ತಾ ಇರ್ತೀರೋ? ತಿಂಡಿಯ ಸುಖ ಅನುಭವ ಮಾಡ್ತಾ ಇರ್ತೀವಿ. ಸಂಕಲ್ಪ ಮಾಡೋದು ಇಷ್ಟನೋ ಸುಖ ಅನುಭವ ಮಾಡೋದು ಇಷ್ಟನೋ? ಸುಖ. ಅನುಭವ ಮಾಡೋದು ಇಷ್ಟ. ರಾಜಯೋಗದಲ್ಲಿ ಏನ್ ಮಾಡ್ತೀರಿ? ಸಂಕಲ್ಪಗಳು. ಸಂಕಲ್ಪನೆ ನಾನು ಇರ್ತದೆ. ಪರಂಧಾಮದಲ್ಲಿ ಇದ್ದೇನೆ, ಬಾಬನ್ ಜೊತೆಗಿದ್ದೇನೆ, ಕಿರಣ ಬರ್ತಾ ಇದೆ, ವಿಶ್ವಕ್ಕೆ ಹೋಗ್ತಾ ಇದೆ, ಬರೀ ಆ ಮನಸ್ಸನ್ನ ಎಂಗೇಜ್ ಮಾಡಿ 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 ಆ ಪರಮಾತ್ಮನ ಸಪ್ತ ಗುಣಗಳ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಅದಕ್ಕೆ ಬಿಡ್ತಾನೆ ಇಲ್ಲ, ಇಲ್ಲ. ಅವಾಗ ಅದ್ ಯಾಕಲ್ಲಿ ಕೂತ್ಕೊಳ್ಬೇಕು? ಕೂತ್ಕೊಳ್ಳೋದಿಲ್ಲ. ಅರ್ಥ ಆಗ್ತಿದ್ವಿ ಇಲ್ವೋ ಅಣ್ಣವ್ರಿ? ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನಿದ್ದೆ ಬಂದ್ಬಿಡ್ತದಲ್ಲ. ಅದಕ್ಕೇನ್ ಮಾಡ್ಬೇಕು? ಸ್ಮೃತಿ. ನಾನು ಯಾರ ಜೊತೆ ಕೂತ್ಕೊಂಡಿದ್ದೇನೆ? ಬಾಬಾ ಓಕೆ, ಅದು ಮಲಿನವಾಗಿರುವಂತ ಕಾರಣದಿಂದ ಬಾಬಾ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಪದೇ 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 ತಂದ್ಬಿಟ್ಟು ನಾವೇನ್ ಮಾಡ್ಬೇಕು? ಬಾಬನ ಒಳಗಡೆ, ಬಿಂದು ಒಳಗಡೆ ಇದ್ದೇನೆ, ವೈಟ್ ಲೈಟ್ ಒಳಗಡೆ, ಬಾಬನ ಜೊತೆಗೆ, ಪರಂಧಾಮನೂ ಅಲ್ಲ, ಯಾರ ಜೊತೆಗೆ? ಬಾಬಾ ಜೊತೆ. ಜೊತೆಗೆ ನಾನು ಇದ್ದೇನೆ, ಅಲ್ಲೇ ಇದ್ದೇನೆ. ಹೊರಗಡೆ ಹೋದ್ರು ತಂದ್ಬಿಟ್ಟು ಎಲ್ಲಿ ಕುಳಿಸ್ಬೇಕು? ಬಾಬಾ ಜೊತೆ ಕುಳಿಸ್ಬೇಕು. ಎಲ್ಲಿವರೆಗೆ? ನಾವು ಯೋಗ ಅನುಭವ ಆರಂಭ. ಅನುಭವ ಆದ ಮೇಲೆ ಬಾಬನ ಜೊತೆಲಿ ಇದ್ದೇನೆ ಅಂತ ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಇರೋದಿಲ್ಲ ಅಲ್ವಾ? 50 ಡಿಗ್ರಿ ಟೆಂಪರೇಚರ್ ಹೊರಗಡೆಯಿಂದ ಬಂದು ಒಳಗಡೆ ಕೂತ್ಕೊಂಡು AC ಆನ್ ಮಾಡಿದ ತಕ್ಷಣದಲ್ಲಿ ತಂಪಿನ ಅನುಭವ ಆಗತ್ತಾ? ಆಗುತ್ತೆ. ಅದ ಹೆಂಗಾಗ್ಬಿಡ್ತದೆ? 50 ಡಿಗ್ರಿ ಟೆಂಪರೇಚರ್, AC ಆನ್ ಮಾಡಿದೀರಾ, ರೂಮ್ ನಲ್ಲಿ ಎಷ್ಟು ಟೆಂಪರೇಚರ್ ಇದೆ? ರೂಮ್ ಅಲ್ಲಿ 50 ಇರ್ತದೆ, AC ಹಾಕಿರೋದ್ರಿಂದ ಕಡಿಮೆ ಆಗಿರ್ತದೆ. ಆಗಿಲ್ಲ, ನೀವು ಈಗ ಬಂದ್ ಹಾಕಿದಿರಿ, ಈಗ ಹಾಕಿದೀರಾ ನೀವು, ಇವಾಗ ಬಂದು ಕೂತ್ಕೊಂಡಿದ್ದೀರಿ, ಈಗ AC ಆನ್ ಮಾಡಿ ತಂಪಾಗ್ಬಿಡತ್ತಾ? ಇಲ್ಲ, ಎಷ್ಟೊತ್ ಬೇಕು? ಸ್ವಲ್ಪ ಸಮಯ ಹಿಡಿತದೆ. ಅಲ್ಲಿವರೆಗೆ ಕಿಟಕಿ ಬಾಗ್ಲು ಡೋರು ಎಲ್ಲ ಬಂದ್ ಮಾಡ್ಬೇಕಲ್ಲ. ಮಾಡ್ಬೇಕು. ಅದನ್ನ ಓಪನ್ ಹಿಡ್ಕೊಂಡ್ಬಿಟ್ಟು AC ಆನ್ ಮಾಡಿದ್ರೆ ಆಗೋದಿಲ್ಲ. ಅದನ್ನೆಲ್ಲ ಬಂದ್ ಮಾಡಿದ್ಮೇಲೆ 10 ನಿಮಿಷ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಲ್ಲ. ಹೌದು, ಅನುಭವ ಆಗ್ಲಿ ಆಗದೆ ಏನ್ ಮಾಡ್ಬೇಕು? ಕೂತಿರ್ಬೇಕು. ಕೂತ್ಕೊಳ್ಳಿ. ಅದು 50, 48, 46, 45 ಹಿಂಗ್ ಬಂದು 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 ಅನುಭವ ಆಗೋದು ಯಾವಾಗ ನಿಮ್ಗೆ? 0 ಬಂದಾಗ, ಟೆಂಪರೇಚರ್ 0 ಬಂದಾಗ. 0 ಬರೋದಿಲ್ಲ. ಅದು 0 ಬಂದ ಕೈ ಕಾಲೆಲ್ಲ ನಿಮ್ಗೆ ಇದಾಗ್ಬಿಡ್ತದ. 25 ಡೌನಿಗೆ ಬರಬೇಕು, ಆವಾಗ ನಿಮ್ಗೆ ಏನಾಗ್ತದೆ? ಕೂಲ್ ಆಗ್ತದೆ. ಹೌದಾ? ವಾತಾವರಣ, ವಾಯುಮಂಡಲ, ಅಲ್ಲಿರುವಂತ ವಸ್ತು ಎಲ್ಲಾನು ಕೂಡ 25 ಡಿಗ್ರಿಗಿಂತ ಕಡಿಮೆ ಆಗಿ ಬಂದಾಗ ಅವಾಗ ನಿಮ್ಗೆ ಏನಾಗತ್ತೆ?
ಕೂಲ್ ಆಗುತ್ತೆ. ನೀವು ಎಷ್ಟು ಸೆಟ್ ಮಾಡಿದಿರಿ ಟೆಂಪರೇಚರ್ ಅನ್ನ? 12-13 ಡಿಗ್ರಿಗೆ ಸೆಟ್ ಮಾಡಿದೀರಾ. ನಿಮ್ಗೆ ಅನುಭವ ಸ್ಟಾರ್ಟ್ ಆಗೋದು ಯಾವಾಗ? 25ಗಿಂತ ಒಳಗಡೆ ಕೆಳಗಡೆ ಬಂದಾಗ. 45 ಅಥವಾ 50ಇಂದ 25 ಬಳಿಕ ಎಷ್ಟೊತ್ತು ಬೇಕು? ಮಿನಿಮಮ್ 5 ನಿಮಿಷನಾದ್ರೂ ಬೇಕೇ ಬೇಕು. ಬೇಕು. ಅವಾಗ ಅಲ್ಲಿವರೆಗೆ ಶರೀರವನ್ನು ಓಡಾಡಿಸ್ತಾ ಇರ್ಬೇಕು, ಸುಮ್ನೆ ಕುಳಿಸ್ಬೇಕು. ಸುಮ್ನೆ ಕೊಳ್ಳಿಸ್ಬೇಕು. ವಿಷಯ ಅರ್ಥ ಆಗ್ತಾ ಇದೆಯಾ? ಹ್ಮ್ ಹಾಗೇನೆ ಮನಸ್ಸು ಹೇಳುವಂತ ಸಾಧನವನ್ನು ಕೂಡ ಅನುಭವ ಆಗಲಿ ಆಗದೆ ಹೋಗ್ಲಿ ಎಲ್ಲಿಡ್ಬೇಕದನ್ನ? ಭಾವದಲ್ಲಿ. ಒಂದು ವೇಳೆ ನೀವು ಅದನ್ನು ತೆಗೆದು ಬಿಟ್ಟು ಬೇರೆ ಕಡೆಗೆ ಇಟ್ರೆ ಮತ್ತೊಪ್ಪಸ್ ಏನ್ ಮಾಡ್ತದೆ? ಮೆಚ್ಚಿಕೊಂಡು ಬರ್ತೈತೆ ಬಂದು ಬಿಡ್ತದೆ. ಆವಾಗ ಮತ್ತೆ ಅನುಭವ ಆಗ್ಲಿಕ್ಕೆ ಏನಾಗ್ತದೆ? ಆಗಲ್ಲ. ಟೈಮ್ ತಗೊಳತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಮನಸ್ಸಿನ ಮೇಲೆ ನೀವು ಹೇಳುವಂತ ಒಂದು ರಾಜ್ಯ ನಡೆಯತ್ತಾ? ಮನಸ್ಸು ಯಾರ ಮಾತು ಕೇಳ್ಬೇಕು? ನಮ್ಮ ಮಾತು ಕೇಳ್ಬೇಕು. ನಿಮ್ ಮಾತು ಕೇಳ್ತಾ ಇದೆಯೋ ಅದು ಅದ್ರ ಪಾಡಿಗೆ ಅದಕ್ಕೆ ಬೇಕಾಗಿರೋದು ಮಾಡ್ಕೊಂಡು ಹೋಗ್ತಾ ಇದೆಯೋ? ಅದ್ರ ಪಾಡ್ಕ ಅದ್ ಅದಕ್ಕೆ ಮಾಡ್ಕೊಂಡು ಬೇಕಾಗಿರೋದು ಮಾಡ್ಕೊಂಡು ಹೋಗ್ತಾ ಇದೆ. ಈಗ ಹೇಳಿ, ನಿಮ್ಮಲ್ಲಿ ಸ್ವರಾಜ್ಯನೋ ಪ್ರಜಾರಾಜ್ಯನೋ? ಪ್ರಜಾರಾಜ್ಯ. ಜಾರಾಜ್ಯ. ಇನ್ನು ನಾವು ಬಾಬನ ಮಗುವ ಹಾಗೆ ಜ್ಞಾನ ತಕೊಂಡು ಇನ್ನು ನನ್ನ ಜೊತೆಯಲ್ಲಿ 5,000 ವರ್ಷದವರೆಗೆ ನನ್ನ ಜೊತೆಯಲ್ಲಿರುವಂತಹ ಆ ಒಂದು ಸಾಧನದ ಮೇಲೆ ನನಗೆ 5 ನಿಮಿಷ ರಾಜ್ಯ ಮಾಡ್ಲಿಕ್ಕೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಸಾಧನೆಯನ್ನ ನೀವೇ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಲ್ವಾ? ಸಂಪಾದನೆಗೆ ಪರಮಧಾಮದಲ್ಲಿ ನನ್ನದೇ ಮನೆಯಲ್ಲಿ ನನ್ನ ಅಪ್ಪನ ಜೊತೆಗೆ ಈಶ್ವರಿ ಸುಖವನ್ನ ಅನುಭವ ಮಾಡಲಿಕ್ಕೆ ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ನಾನೆಷ್ಟು ಪವರ್ಫುಲ್, ನಾನೆಷ್ಟು ಶಕ್ತಿಶಾಲಿ. ಎಷ್ಟು ಸಮಯ ನಿಮ್ಮ ಶರೀರ ಬಾಬನ ಮನೆ ಉಳಿತು ಅದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಸಮಯ ನೀವು ಜ್ಞಾನ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವುದು? ಮನಸ್ಸು ಎಷ್ಟು ಸಮಯ ಬಾಬನ ಹತ್ರ ಇದೆ. ಯಾವಾಗ ಇರ್ತದೆ ರಾಕೇಶ್ ಅಣ್ಣ? ಅದು ಸದಾ ಇರ್ಬೇಕು ಅಣ್ಣ, ಆದ್ರೆ ಅಮೃತ ವೇಳೆ ಮಾತ್ರ ಕೂರಿಸ್ತೀವಿ. ಅಲ್ಲ, ಮನಸ್ಸು ಬಾಬನ ಹತ್ರ ಯಾವಾಗ ಇರ್ತದೆ? ನಾವು ಮನ್ಸು ತಂದೆಯಲ್ಲಿ ಇಟ್ಟಾಗ. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರಬೇಕು ಅಲ್ವಾ? ಮಗು ತಾಯಿಯ ಮಡಿಲಲ್ಲಿ ಇರ್ತದೆ, ಹೌದು. ತಾಯಿ ಕಡೆ ಗಮನ ಯಾವಾಗ ಇರ್ತದೆ ಮಗುಗೆ? ಸದಾ ಇರ್ತದೆ. ಇಲ್ಲ, ಅಮ್ಮ ತಿನ್ನಿಸ್ತಾ ಇರ್ಬೇಕು, ಅಮ್ಮ ಏನಾದ್ರು ಕೊಡ್ತಾ ಇರ್ಬೇಕು, ಅಮ್ಮ ಮುತ್ತು ಮಾಡ್ತಾ ಇರ್ಬೇಕು, ಮಡಿಲಿಂದ ಗಟ್ಟಾಗಿ ಇಟ್ಕೊಳ್ಬೇಕು, ಇಡ್ಲಿ ವಡೆ ಅದೇನಾದ್ರು ಕೊಡ್ತಾ ಇದ್ರೆ ಅವಾಗ ಮಗುವಿನ ಗಮನ ಎಲ್ಲಿ ಇರ್ತದೆ? ನಿಮ್ ಕಡೆ ತಾಯಿ ಮೇಲೆ ಇರ್ತದೆ. ಅಲ್ವಾ? ಅಮ್ಮ ಏನು ಕೊಡ್ತಾ ಇಲ್ಲ, ಅಮ್ಮನ ಪಾಡಿಗೆ ಅಮ್ಮ, ಮಗು ಪಾಡಿಗೆ ಮಗು ಇದ್ದಾಗ ಮಗು ಏನ್ ಮಾಡ್ತದೆ? ಏನು ಕೆಲಸ ಇಲ್ವಲ್ಲ ಅಂತ ಬಿಟ್ಟು ಏನ್ ಮಾಡ್ತದೆ? ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಅಳ್ಳಿ ಶುರು ಮಾಡುತ್ತೆ, ಅಥವಾ ಕೆಳಗಡೆ ಇಡ್ಲಿಕ್ಕೆ ನೋಡ್ತದೆ, ಬೇರೆ ಎಲ್ಲೋ ಕಡೆ ಗಮನವನ್ನ ಕೊಡುತ್ತೆ. ಹೌದಾ? ಹೌದು. ಈಗ ಬಾಬಾ ನಿಮ್ಮನ್ನು ಉಪಯೋಗ ಮಾಡಿದಾಗ, ನಿಮ್ಮಿಂದ ಶಾಂತಿ ಸುಖ ಹೊರಗಡೆ ಹೋದಾಗ, ಬಾಬಾ ಅನುಭವ ಮಾಡಿಸಿದಾಗ ಅದು ನಿಮ್ಗೆ ಇಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಮನಸ್ಸು ಬುದ್ಧಿ ಖುಷಿ ಆಗತ್ತೋ ಇಲ್ವೋ? ಆಗ್ತೈತಿ ಅವಾಗ ಅಲ್ಲೇ ಇರ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅನ್ಸುತ್ತೆ. ಮೌಂಟ್ ಅಬೂನಲ್ಲಿ ಇರ್ತೀರಾ, ಬಟ್ಟಿಗಳಿಗೆ ಹೋಗಿರ್ತೀರಾ, ಯೋಗದ ಅನುಭವ ಮಾಡ್ತಾ ಇರ್ತೀರಾ, ಅವಾಗ ಅಲ್ಲಿ ಇರ್ಬೇಕು ಅಂತ ಅನ್ಸತ್ತೆ ತಾನೆ? ಅನ್ಸುತ್ತೆ. ಅನ್ಸುತ್ತೆ. ಅಂದ್ರೆ ಆ ಶಾಂತಿ ಸುಖನು ಕೂಡ ಮನಸ್ಸಿಗೆ ಬೇಕೋ ಬೇಡವೋ? ಬೇಕು. ಬೇಕು. ಮನಃಶಾಂತಿ ಅಂತ ಹೇಳ್ತೇವೆ, ಮಾನಸಿಕ ಸುಖ ಅಂತ ಹೇಳ್ತೇವೆ, ಮಾನಸಿಕ ನೆಮ್ಮದಿ ಅಂತ ಹೇಳ್ತೀವಿ. ಅಂದ್ರೆ ಅದು ಮನಸ್ಸಿಗೆ ಬೇಕೋ ಬೇಡವೋ? ಬೇಕು. 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 ಮನಸ್ಸಿಗೆ ಅದು ಇಷ್ಟ ಇದೆಯೋ ಇಲ್ವೋ? ಇದೆ. ಇಷ್ಟ ಹಾಗಿದ್ರೆ ಅಷ್ಟು ಇಷ್ಟ ಇದ್ಮೇಲೆ ಅಲ್ಲಿ ಹೋದೂ ಕೂಡ ಮನಸ್ಸು ಯಾಕೆ ನಿಂತ್ಕೊಳ್ತಾ ಇಲ್ಲ? ಯಾಕೆ ನಿಂತ್ಕೊಳ್ತಾ ಇಲ್ಲ ಹೇಳಿ ನೋಡೋಣ. ಸರಿಯಾಗಿ ವಿಧಿ ಪೂರ್ವಕವಾಗಿ ತಗೋತಾ ಇಲ್ಲ ಅದಕ್ಕೆ. ಅದು ತಗೊಳ್ಳಿಕ್ ತಿನ್ಲಿಕ್ ಬಿಡ್ತಾನೆ ಇಲ್ವಲ್ಲ ನೀವು? ಹೌದು. ಬರೀ ಕೆಲಸನೇ ಮಾಡಿಸ್ತಾ ಇದ್ದೀರಿ, ಅದಕ್ಕೆ ರುಚಿ ನೋಡ್ಲಿಕ್ ಬಿಡ್ತಾ ಇಲ್ವಲ್ಲ, ಅನುಭವ ಮಾಡ್ಲಿಕ್ ಬಿಡ್ತಾ ಇಲ್ವಲ್ಲ, ಪ್ರಾರಬ್ಧ ತಗೊಳ್ಳಿಕ್ ಬಿಡ್ತಾ ಇಲ್ಲ. ಬೇಜಾರಾಗುತ್ತಾಗಲ್ವೋ? ಆಗುತ್ತೆ. ಆಗುತ್ತೆ. ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತಾರೆ. ಒಂದು ಅಕ್ಕವ್ರದ್ದು ಸರೆಂಡರ್ ಸೆರೆಮನಿ ಇತ್ತು. ಏನಿತ್ತು? ಸರೆಂಡರ್ ಸೆರೆಮನಿ. ಸಮರ್ಪಣಾ ಸೆರೆಮನಿ. ಸರಿನಾ? ಹ್ಮ್. ಯಾವ ಝೋನು ಅದೆಲ್ಲ ಬೇಡ ಆಕತ್ತೆ. ಸರಿ. ಅಪ್ಪ ಅವರು ಒಳ್ಳೆ ಹ್ಯಾಂಡ್ಸು. ಪ್ರತಿಯೊಬ್ಬರಿಗೂ ಕೂಡ ಸರೆಂಡರ್ ಸೆರೆಮನಿಯನ್ನ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕಂತ ಇರ್ತದೋ ಇರಲ್ವೋ? ಇರ್ತೈತಿ. ಸರೆಂಡರ್ ಸೆರೆಮನಿ ಉಳಿದವರೆಲ್ಲರೂ ಸ್ಟೇಜ್ ಮೇಲೆ ಕುತ್ಕೊಂಡಿದ್ದಾರೆ, ಅವರಿಗೆ ಮಾತ್ರ ಸ್ಟೇಜ್ ಮೇಲೆ ಕುತ್ಕೊಳ್ಳಿಕ್ ಬಿಡ್ತಾ ಇಲ್ಲ. ಯಾಕೆ? ಯಾಕೆ? ಸರೆಂಡರ್ ಆದವ್ರನ್ನ ಫುಲ್ ಸರೆಂಡರ್ ದಿನ ದಾದಿಯವರು ಬಂದಿದ್ದಾರೆ. ಯಾರ್ಯಾರು ಉಳಿದವರೆಲ್ಲ ಸರೆಂಡರ್ ಹೆಸರು ಕೊಟ್ಟಿದಾರೋ ಅವರಿಗೆಲ್ಲ ಕಿರೀಟ ಹಾಕೊಂಡ್ಬಿಟ್ಟು ಸ್ಟೇಜ್ ಮೇಲೆ ಏನ್ ಮಾಡಿದ್ದಾರೆ?
ಎದುರುಗಡೆಗೆ ಜನ ಇದ್ದಾರೆ, ಸಾವಿರಾರು ಜನ. ಇನ್ನು ದಾದಿಯವರು ಸ್ಟೇಜ್ ಮೇಲೆ ಬಂದಿಲ್ಲ. ಎಲ್ಲರನ್ನು ಕುಳಿಸಿದ್ರೆ ಅವ್ರನ್ನ ಕುಳಿಸಿಲ್ಲ. ಯಾಕೆ? ಯಾಕಂದ್ರೆ ಫುಲ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾವುದು ಪ್ರೋಗ್ರಾಮ್ ಇತ್ತು. ಬೇರೆ ಎಲ್ಲಾ ಟೈಮ್ಲಿ ಜವಾಬ್ದಾರಿ ತಗೊಳ್ಬೇಕು, ಓಕೆ. ಆ ದಿನನೂ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ದಾದಿ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಕೂತ್ಕೊಂಡು ಕೂಡ ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಏನಿಲ್ಲ ಅವಕಾಶ ಇಲ್ಲ, ಇಲ್ಲ. ಅವಾಗ ಅವ್ರಿಗೆ ಬೇಜಾರಾಗತ್ತೋ ಆಗಲ್ವೋ? ಆಗ್ತೈತಿ. ಮದ್ವೆ ಮಾಡುವಂತ ಹೆಣ್ಣು ಮಗಳನ್ನ ಮದ್ವೆ ದಿನ ಬಂದ್ಬಿಟ್ಟು ಆ ಮದ್ವೆ ಮಾಡೋ ಸಮಯದಲ್ಲಿ ಕಸ ಗುಡ್ಸು, ಪಾತ್ರೆ ತೊಳೆ ಅಂತಂದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ? ಬೇಜಾರಾಗುತ್ತೆ. ಬೇರೆ ದಿನ ಅಂತೂ ಮಾಡಬೇಕು, ಓಕೆ. ಆ ದಿನನೂ ಕೂಡ ನೀವಲ್ಲಿ ಕುಳಿಸಿದ ಕಥೆ ಹೆಂಗಿರ್ತದೆ? ಹೌದಾ? 5,000 ವರ್ಷಕ್ಕೆ ಮನ ಬುದ್ಧಿಗೆ ನೀವು ಶಾಂತಿ ಕೇಳಿದಾಗ ಕೊಟ್ಟಿಲ್ಲ, ಓಕೆ. ಈಗ ಸಿಗ್ತಾ ಇದೆ, ಜ್ಞಾನ ಇದೆ, ಈಗಲೂ ಇದ್ದು ಬಿಟ್ಟು ನೀವು ಮನಸ್ಸಿಗೆ ಶಾಂತಿ ಕೊಡಲ್ಲ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದೀವಿ, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ವಿವೇಕ ಇದೆ, ಎಷ್ಟು ಮಟ್ಟಿಗೆ ನಾವು ಜಾಣರಾಗಿದ್ದೀವಿ ಅಂತ ನಾವೇನ್ ಮಾಡ್ಬೇಕಾಗ್ತದೆ ಆತ್ಮೀಯರೇ? ಚೆಕ್ ಮಾಡ್ಕೊಬೇಕಾಗ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ಬಿಟ್ಟು ಊಟ ಮಾಡೋ ಸಮಯದಲ್ಲಿ ರುಚಿ ನೋಡ್ತಾ ಇಲ್ಲ ಅಂತಂದ್ರೆ ನೀವು ಸಂಪಾದನೆ ಮಾಡ್ಬಿಟ್ಟು ಏನ್ ಪ್ರಯೋಜನ? ವ್ಯಾಪಾರ, ವ್ಯವಹಾರ, ಕೆಲಸ, ಕಾರ್ಯ, ಚಿಂತೆ, ಯೋಚನೆ ಮಾಡ್ತಾ ಇದ್ರೆ ಆ ಸುಖವನ್ನ ಅನುಭವಿಸೋದು ಯಾವಾಗ? ಕಾಯಿಲೆ ಬಂದ ಮೇಲೆ. ಅವಾಗ ಸುಖದೇನು ತಿನ್ಲಿಕ್ಕೆ ಆಗೋದಿಲ್ಲ. ಅವಾಗೇನು ಯೋಚನೆ ಮಾಡ್ತೀರಿ ನೀವು? ಹಾಗೆ ಇಲ್ಲಿ ಬಾಬಾ ನಮ್ ಕೇಳ್ತಿದ್ದಾರೆ, ಮಕ್ಕಳೇ, ಬಾಯಿಂದ ನಾನು ಮಹಾನ್ ತಪಸ್ವಿ ರಾಜಯೋಗಿ ಅಂತ ಬರ್ಕೊಳ್ಳೋದಲ್ಲ, ಮನಸ್ಸಿನ ಮೇಲೆ ನೀವು ಎಷ್ಟು ರಾಜ್ಯಭಾರ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಮ ಕರ್ಮದ ಫಲವನ್ನ, ನಿಮ್ಮ ಸಾಧನೆಯನ್ನ, ನಿಮ್ಮ ತಪಸ್ಸನ್ನ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾವೇ ಚೆಕ್ ಮಾಡ್ಕೊ. ಇಷ್ಟು ವರ್ಷದ ಸಾಧನೆಯಲ್ಲಿ ನನ್ನ ಪಕ್ಕದಲ್ಲಿರುವಂತ ಮನಸ್ಸಿಗೆ ಬೇಕಾಗಿರುವಂತಹ ಈಶ್ವರೀಯ ರುಚಿಯನ್ನ ನಾನು ತೋರಿಸಿದೆನಾ? ತೋರಿಸಿದ್ರೆ ಮತ್ತೆ ಮತ್ತೆ ಬೇಕು ಅನ್ಸೋದು ಅಲ್ವಾ? ಮೊಬೈಲ್ ಬರೋ ಮೊದಲು ಮನಸ್ಸು ಮೊಬೈಲ್ ಕಡೆ ಓಡ್ತಾ ಇತ್ತಾ? ಇಲ್ಲ, ಇವಾಗ ಯಾಕೆ ಓಡ್ತಾ ಇದೆ? ಸಹಜ ಆಗ್ಬಿಟ್ಟೈತೆ ಮೊಬೈಲ್. ರುಚಿ ತೋರಿಸಿದಿರಿ, ಏನ್ ಮಾಡಿದಿರಿ? ಅದಕ್ಕಾಗಿ ಅದೇನ್ ಮಾಡ್ತಾ ಇದೆ? ಅದಕ್ಕೆ ಅಂದ್ಮೇಲೆ ಈಶ್ವರಿಯ ಸುಖದ ರುಚಿಯನ್ನ ಇನ್ನೂ ನಾನು ಮನಸ್ಸಿಗೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಅಷ್ಟು ಸಮಯ ನಾನು ಮನಸ್ಸನ್ನ ಅಲ್ಲಿ ಇಡ್ಲೇ ಇಲ್ಲ. ನನ್ನ ಲೆಕ್ಕದಲ್ಲಿ ನಾನು ಪ್ರಧಾನದಲ್ಲಿದ್ದೇನೆ ಬರೀ ಸಂಕಲ್ಪ ಮಾಡ್ತಾ ಇದ್ದೀರಿ ಹೊರತು ಪ್ರಾಕ್ಟಿಕಲಿ ಅಲ್ಲಿಯ ವಾತಾವರಣದ ವಾಯುಮಂಡಲದ ಅನುಭವ ನಾನು ಬುದ್ಧಿಯಿಂದ, ಯಾವ್ದಿಂದ? ಬುದ್ಧಿಯಿಂದ ಮಾಡ್ಬೇಕು ಅಂತಂದ್ರೆ ಮನಸ್ಸು ಸದಾ ಎಲ್ಲಿರ್ಬೇಕು? ಬಾಬಾ. ಓಕೆ, ಬುದ್ಧಿ ಕೆಲಸ ಏನು? ಅನುಭವ ಮಾಡುತ್ತೆ. ಯಾವಾಗ ಅನುಭವ ಮಾಡುತ್ತೆ? ಅದಕ್ಕೆ ಆಧಾರ ಏನು? ಯಾವ್ದನ್ನ ಅನುಭವ ಮಾಡುತ್ತೆ? ಯಾವಾಗ ಮಾಡುತ್ತೆ? ನಾವು ಸ್ವಚ್ಛವಾಗಿದ್ದಾಗ ಬಾಬುನ ಜೊತೆ ಇದ್ದೀನಿ. ಯಾರು ಸ್ವಚ್ಛವಾಗಿರ್ಬೇಕು? ಬುದ್ಧಿ, ಮನಸ್ಸು, ಬುದ್ಧಿ. ಹೇಳಿ ನಾಗಣ್ಣ, ಏನ್ ಹೇಳ್ತಿದ್ರಿ? ಹೇಳಿ ಏನಾದ್ರು. ಬಾಬುರ ಹತ್ರ ಮನ್ಸು ಬುದ್ಧಿ ಕೊಟ್ಟಾಗ ಆಗುವಂತ ಅನುಭವ ಏನು ಅಂದ್ರೆ, ನಾವು ನೋಡಿರುವಂತ ದೃಶ್ಯಗಳು, ನಾವು ನೋಡಿರೋ ದೃಶ್ಯಗಳಲ್ಲಿ ಸಾಕಷ್ಟು ಭಕ್ತರು ಅಲಿಯುವಂಥದ್ದು, ಪಾದಯಾತ್ರೆ ಮಾಡುವಂಥದ್ದು, ದೇವಸ್ಥಾನಗಳಲ್ಲಿ ಕ್ಯೂ ನಿಂತಿರುವಂತದ್ದು, ಇದ್ರ ಮೇಲೆ ನಾನು ಮನ್ಸನ್ನ ತಂದೆ ಹತ್ರ ಕೊಟ್ಟಿದ್ದೇನ್ ಮೇಲೆ ತಂದೆ ಇವತ್ತು ಇಡೀ ಜಗತ್ತಲ್ಲಿರೋ ದುಃಖ ದೂರ ಮಾಡೋದು ಯಾವ ರೂಪದಲ್ಲಿ ಅಂದ್ರೆ, ಅಲ್ಲ, ಇವಾಗ ನೀವು ಬಾಬನ ಹೋದಾಗ ಪಾದಯಾತ್ರೆ ಎಲ್ಲ ನೆನಪಿಗೆ ಬಂದ್ರೆ ನಿಮ್ದು ಸೇವೆ ಕಡೆ ಗಮನ ಹೋಯ್ತು ಹೊರತು ಬಾಬನ ಕಡೆಗೆ ಎಲ್ಲಿ ಗಮನ ಇದೆ? ನಾನ್ ಬಾಬನ್ ಜೊತೆ ಕೂತ್ಕೊಂಡೆ, ಬಾಬಾ ಅವ್ರಿಗೆಲ್ಲ ದೃಷ್ಟಿ ಕೊಡ್ತಾ ಇದ್ರು. ಅವ್ರು ಯಾರು ಬರಬಾರ್ದು, ಅವ್ರು ಯಾರು ಬರಬಾರ್ದು, ಅದು ಕೊಡೋ ಕೆಲಸ ಬಾಬಾನು. ನಿಮ್ ಕೆಲಸ ಏನು? ಬಾಬಾರವರ ಸಪ್ತ ಗುಣಗಳ ಅನುಭವ ಮಾಡೋದಷ್ಟೇ ಕೆಲಸ. ಯಾಕಂದ್ರೆ ನೀವು ಪಾದಯಾತ್ರೆ ಕಡೆ ಗಮನ ಕೊಡ್ತಾ ಇದ್ದೆ, ಅಟೆನ್ಷನ್ ಸ್ವಲ್ಪ ಎಲ್ಲೋಯ್ತು. ಹೇಗಿರ್ತದೆ ಕೇಳಿ, ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇದೆ, ಟಿವಿನೂ ನೋಡ್ತಾ ಇದ್ದೀರಾ, ಹಾಡು ಹಾಕೊಂಡಿದ್ದೀರಾ ಅಂತಂದ್ರೆ ಏನಾಯ್ತು? ಅವಾಗ ಏನಾಗ್ತದೆ? ನೋಡೋದ್ರ ಕಡೆನೂ ಗಮನ ಇದೆ, ಕೇಳೋದ್ರ ಕಡೆನೂ ಗಮನ ಇದೆ. ಆವಾಗ ನಾಲ್ಗೆ ಕಡೆಗೆ ನಾನು ಸಂಪೂರ್ಣ ಗಮನ ಕೊಡ್ಲಿಕ್ಕೆ ಅವಾಗ ಬೇರೆದೆಲ್ಲವನ್ನ ನಾನೇನ್ ಮಾಡ್ಬೇಕು? ಆಫ್ ಮಾಡ್ಬೇಕಲ್ವಾ? ಸಂಪೂರ್ಣ ಗಮನ ಎಲ್ಲಿ ಕೊಡ್ಬೇಕು? ನಾನು ಬಾಬನ್ ಜೊತೆ ಕೂತ್ಕೊಂಡಿದ್ದು ಯೋಗಕ್ಕೆ, ಸೇವೆಗಲ್ಲ. ಅಲ್ಲಿ ನಾನು ಕೂತ್ಕೊಂಡಿದ್ದು ಯಾವ್ದಕ್ಕೆ?
ಯೋಗಕ್ಕೆ. ನಾನು ಗುಲಾಬ್ ಜಾಮೂನ್ ತಿಂತಾ ಇದ್ದೇನೆ, ಯಾರಿಗೂ ಬಡಿಸ್ತಾ ಇಲ್ಲ. ಇವಾಗ ತಿಂದಾಗ ಮೊದಲು ನಾನು ರುಚಿ ನೋಡ್ಬೇಕಲ್ವಾ? ಅವಾಗ ನಾಲ್ಗೆ ಮೇಲೆ ಇಟ್ಬಿಟ್ಟು ಅದನ್ನ ತಿನ್ನೋದ್ ಕಡೆ ಗಮನ ಕೊಡ್ಬೇಕು ಹೊರತು ಮಾಡೋದ್ ಕಡೆಗಲ್ಲ, ಫೋಟೋ ನೋಡೋದ್ ಕಡೆಗಲ್ಲ. ಗುಲಾಬ್ ಜಾಮೂನ್ ಹಿಂದ್ಗಡೆ ಏನ್ ಇನ್ಸ್ಟ್ರಕ್ಷನ್ ಬರ್ದಿದ್ದಾರೆ ಅದನ್ನು ಓದೋದ್ ಕಡೆಗಲ್ಲ, ಬೇರೆಯವ್ರ ಕಡೆ ಕೊಡೋದಕ್ಕಲ್ಲ, ಗುಲಾಬ್ ಜಾಮೂನ್ ನೋಡೋದಕ್ಕೂ ಅಲ್ಲ. ಗಮನ ಇಲ್ಲಿ ಕೊಡ್ಬೇಕು ರುಚಿ ಕಡೆಗೆ ಮಾತ್ರ. ಇಲ್ಲಿ ರುಚಿ ಕಡೆ. ಮನಸ್ಸು ಯಾರ ಜೊತೆಗಿದೆ? ಬಾಬನ್ ಜೊತೆ. ಬಾಬನಲ್ಲಿ ಏನಿದೆ? ಸಪ್ತಮದಲ್ಲಿ. ಅದರ ಅನುಭವ ಅಷ್ಟೇ ಕೆಲಸ ನಮ್ಗೆ, ಬೇರೆ ಏನ್ ಮಾಡುವಂಗಿಲ್ಲ. ಬರವಣಿಗೆ. ಮೊದ್ಲು ನೀವು ಅನುಭವ ಮಾಡಿ, ಬೇರೆಯವ್ರು ಕೊಡೋದು ಆಮೇಲೆ ನೋಡೋಣ. ಮೊದ್ಲು ನೀವು ಮಸಾಲೆ ದೋಸೆ ರುಚಿ ಅನುಭವ ಮೊದ್ಲು ನೀವು ಮಾಡಿ, ಆಮೇಲೆ ಬೇರೆಯವ್ರಿಗೆ ಹೆಂಗ್ ಕೊಡಬೇಕು, ಹೆಂಗ್ ಮಾಡ್ಬೇಕು, ಅದು ಆಮೇಲಿನ ಪ್ರಶ್ನೆ. ಯಾವುದೇ ಸಂಕಲ್ಪ ಮಾಡ್ತಾನೆ ಇರ್ತೇವೆ. ಪ್ರಶ್ನೆ ಏನಿತ್ತು, ಬುದ್ಧಿ ಏನು ಕೆಲಸ ಮಾಡುತ್ತೆ, ಯಾವಾಗ ಮಾಡುತ್ತೆ, ಬುದ್ಧಿ ಕೆಲಸ ಏನು? ಬುದ್ಧಿಯ ಕೆಲಸ ನಿರ್ಣಯ ಮಾಡ್ತೀರಿ ಅಂತ ಹೇಳ್ತೀರಲ್ಲ ನೀವು, ಏನ್ ನಿರ್ಣಯ ಮಾಡ್ತದೆ, ಅದಕ್ಕೆ ಆಧಾರ ಯಾವುದು? ಅರ್ಥ ಆಗ್ತಾ ಇಲ್ಲ. ಓಕೆ, ಸರಿ. ಬುದ್ಧಿಯ ಕೆಲಸ ಏನು ಅಂತಂದ್ರೆ, ಆತ್ಮ ಯಾವ ಕರ್ಮಕ್ಕೋಸ್ಕರ ಮನಸ್ಸನ್ನ ಯಾರ ಜೊತೆಯಲ್ಲಿ ಇಟ್ಟಿದೆಯೋ, ಸ್ಪಷ್ಟವಾಗಿ ಕೇಳಿ, ಆತ್ಮ ಯಾವ ಕರ್ಮ ಕಾರ್ಯಕ್ಕೋಸ್ಕರ ಮನಸ್ಸನ್ನ ಯಾರ ಜೊತೆಯಲ್ಲಿ ಇಟ್ಟಿದೆಯೋ ಅದ್ರಲ್ಲಿ ಏನು ಗುಣಲಕ್ಷಣಗಳು ಇದಾವೋ ಅದನ್ನ ಅನುಭವ ಬುದ್ಧಿಯ ಮೂಲಕ ಯಾರು ಮಾಡ್ತಾರೆ? ಆತ್ಮ. ಅರ್ಥ ಆಯ್ತು? ನೀವು ಮನಸ್ಸನ್ನ ಯಾರ ಜೊತೆಯಲ್ಲಿ ಇಟ್ಟಿದ್ದೀರಿ, ಯಾರ ಜೊತೆಗೆ ಜೋಡಣೆಯಾದಾಗ ಅದರಲ್ಲಿರುವಂತ ಗುಣಲಕ್ಷಣಗಳ ಅನುಭವವನ್ನು ಯಾರು ಮಾಡ್ತಾರೆ? ಆತ್ಮ ಮಾಡುತ್ತೆ. ಬುದ್ಧಿಯ ಮೂಲಕ ಯಾರು ಮಾಡ್ತಾರೆ? ಆತ್ಮ ಮಾಡುತ್ತೆ. ಹಾಗಿದ್ರೆ ಬುದ್ಧಿ ಕೆಲಸ ಏನು? ಅನುಭವ ಮಾಡುದು. ಮನಸ್ಸನ್ನ ಫಾಲೋ ಮಾಡೋದು. ಯಾವ್ದನ್ನ ಫಾಲೋ ಮಾಡೋದು? ಮನಸ್ಸು. ಉದಾಹರಣೆಗೆ ನಿಮ್ಮ ಕೈಲಿ ಗುಲಾಬ್ ಜಾಮೂನ್ ಇದೆ, ಏನಿದೆ? ಗುಲಾಬ್ ಜಾಮೂನ್ ಇದೆ. ಎದುರುಗಡೆಗೆ ಏನಿದೆ ರಾಕೇಶ್ ಅಣ್ಣ? ಗುಲಾಬ್ ಜಾಮೂನ್ ಇದೆ. ಟಿವಿನೂ ಇದೆ. ಅಲ್ಲಿ TV. RCB ಮತ್ತೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತಾ ಇದೆ. ಹಾ. ಅರ್ಥ ಆಗ್ತಾ ಇದೆಯಾ? ಈಗ ನಿಮ್ಮ ಮನಸ್ಸು ಕಣ್ಣಿನ ಕಡೆ ಹೋಯ್ತು. ಎಲ್ಲೋಯ್ತು? ಮ್ಯಾಚ್ ಕಡೆ ಹೋಯ್ತು. ಓಕೆ, ಯಾಕಂತಂದ್ರೆ ಇಲ್ಲಿ ಬೌಲಿಂಗ್ ಮಾಡ್ತಿದ್ದಾರೆ, ರೋಹಿತ್ ಶರ್ಮಾ ವಿಕೆಟ್ ಬಿತ್ತು. ಅವಾಗ ಗಮನ ಎಲ್ಲೋಯ್ತು? ಎಲ್ಲ ಟಿವಿ ಹತ್ರ ಹೋಯ್ತು. ಆ ಅದೇ ಮ್ಯಾಚ್ ಕಡೆನೆ ನೋಡ್ತಿದ್ದು. ಕಣ್ಣಿನ ಕಡೆ ಹೋಯ್ತಾ? ಕಣ್ಣಿನ ಕಡೆ ಹೋಯ್ತು. ಯಾವ್ದು ಹೋಗಿದ್ದು? ಬುದ್ಧಿ. ಮನಸ್ಸು. ಮನಸ್ಸು ಕಣ್ಣಿನ ಕಡೆ ಹೋಯ್ತು. ಅವಾಗ ಕಣ್ಣಿಂದ ಏನ್ ನೋಡ್ತಾ ಇದ್ದೀರಿ ನೀವು? ಮ್ಯಾಚ್ ನೋಡ್ತಾ. ಅದೇ ಸಮಯದಲ್ಲಿ ನಾಲ್ಗೆ ಮೇಲೆ ಗುಲಾಬ್ ಜಾಮೂನು ಇದೆ. ಏನಿದೆ? ಗುಲಾಬ್ ಜಾಮೂನ್ ಇದೆ. ಈಗ ನಿಮ್ಗೆ ಅನುಭವ ಗುಲಾಬ್ ಜಾಮೂನಿಂದ ಆಗತ್ತೋ ಕ್ರಿಕೆಟ್ ಇದಾಗತ್ತೋ? ಕ್ರಿಕೆಟ್ ಆಗುತ್ತೆ. ಯಾಕೆ? ಅದ್ರ ಕಡೆ ಗಮನ ಅಲ್ಲಿದೆ. ಮನಸ್ಸು ಎಲ್ಲಿದೆ? ಕಣ್ಣಿನ ಕಡೆಗಿದೆ. ಹಾ, ಮನಸ್ಸು ಕಣ್ಣಿನ ಕಡೆಗಿದ್ದಾಗ ಕಣ್ಣಿನ ಕಡೆಗೆ ಏನಿದೆ? ಕ್ರಿಕೆಟ್ ಮ್ಯಾಚ್. ಕ್ರಿಕೆಟ್ ಮ್ಯಾಚ್ ನಲ್ಲಿ ಏನು ನಡೀತಾ ಇದೆ ಆ ಕರ್ಮದ ಫಲವನ್ನ ಬುದ್ಧಿಯ ಮೂಲಕ ಯಾರು ಅನುಭವ ಮಾಡ್ತಿದ್ದಾರೆ? ಆತ್ಮ ಹಾಗಂತ ಗುಲಾಬ್ ಜಾಮೂನ್ ನಾಲ್ಗೆ ಮೇಲೆ ಇಲ್ವಾ? ಇದೆ. ಇದೆ. ಅದ ಅನುಭವ ಯಾಕೆ ಆಗ್ತಾ ಇಲ್ಲ? ಮನಸ್ಸು ಕಣ್ಣನ್ನು ಫಾಲೋ ಮಾಡ್ತಾ ಇದೆ. ಅರ್ಥ ಆಯ್ತು ಇವಾಗ ಏನು ಅಂತ? ಗುಲಾಬ್ ಜಾಮೂನು ಇದೆ, ಆದರೆ ಅಲ್ಲಿ ಮನಸ್ಸಿಲ್ದೇ ಇರುವಂತ ಕಾರಣದಿಂದ ಆ ಕರ್ಮದ ಫಲದ ಅನುಭವ ನನಗೆ ಆಗ್ತಾ ಇಲ್ಲ. ಹಾಗೆ ಮನಸ್ಸನ್ನು ಬಾಬನಲ್ಲಿ ಇಟ್ಟಿದ್ದೀರಿ, ಬಾಬನ ಜೊತೆಲಿ ಇದ್ದೀರಿ, ಅದಲ್ಲಿ ಇಟ್ಬಿಟ್ಟು ಏನ್ ಮಾಡ್ತಿದ್ದೀರಿ? ಸಂಕಲ್ಪ ಮಾಡ್ತಿದ್ದೀರಿ. ಏನಂತ? ನಾನು ಪರಮಧಾಮದಲ್ಲಿ ಇದ್ದೇನೆ, ಬಾಬನ ಜೊತೆಲಿ ಇದ್ದೇನೆ, ಒಳಗಡೆಗಿದ್ದೇನೆ. ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಮಧಾಮದಲ್ಲಿ ಸ್ಥಿತಿ ನಿಸ್ಸಂಕಲ್ಪ. ಏನ್ ಹೇಳಿ? ನಿಸ್ಸಂಕಲ್ಪ. ಯಾಕೆ? ಯಾಕಂದ್ರೆ ನೀವು ಸಂಕಲ್ಪ ಯೋಚನೆ ಚಿಂತನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಸಂಕಲ್ಪ ಯಾಕೆ ಮಾಡ್ಬೇಕು? ಕರ್ಮ ಮಾಡ್ಬೇಕು ಅಂತಂದ್ರೆ ಸಂಕಲ್ಪ ಮಾಡ್ಬೇಕು. ಅಲ್ಲಿ ಕರ್ಮ ಮಾಡುವಂಗಿಲ್ಲ, ಆಲ್ರೆಡಿ ಶಾಂತಿಯಲ್ಲಿ ಇದೆ. ಮನಸ್ಸನಲ್ಲಿ ಇಟ್ರಾಯ್ತು ಅಷ್ಟೇ. ಆಲ್ರೆಡಿ AC ಇದೆ, ಕುತ್ಕೊಂಡಾಯ್ತು, ಗಮನ ಕೊಟ್ರಾಯ್ತು ಅಷ್ಟೇ. ನಾವು ಗಮನ ಅಷ್ಟೇ ಕೊಡಬೇಕು ಹೊರತುಬಿಟ್ಟು ಅಲ್ಲಿ ಸಂಕಲ್ಪ ಮಾಡಬಾರ್ದು. ಅದು ನಾವೆಲ್ಲಿ ತಪ್ಪು ಮಾಡ್ತಿದೀವಿ? ಅಲ್ಲಿ ಸಂಕಲ್ಪ ಮಾಡ್ತಾ ಇದ್ದೀವಿ. ಗುಲಾಬ್ ಜಾಮೂನ್ ತಿಂತಾ ಇರ್ಬೇಕಾದ್ರೆ ನಾನು ತಿಂತಾ ಇದ್ದೇನೆ ಮಾಡ್ತಾ ಇದ್ದೇನೆ, MTR ತಂದಿದ್ದೇನೆ, ಒಂದಕ್ಕೊಂದು ಫ್ರೀ, 60 ರೂಪಾಯಿ ಅಂತ ರೇಟ್ ಹೇಳ್ತಾ ಹೋಗಿ ರುಚಿ ಅನುಭವ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಇವತ್ತು ನಾನು ಗುಲಾಬ್ ಜಾಮೂನ್ ತಿಂದು ಚೆನ್ನಾಗಿದ್ದಾಗ ನೆಕ್ಸ್ಟ್ ಮದುವೆ ಮನೇಲಿ ನಾನು ಇದನ್ನೇ ಮಾಡ್ಬೇಕು, ಒಂದು 5,000 ಮಾಡ್ಬೇಕು, ಅಡಿಗೆ ಬಟ್ಟೆಗೆ ಇದನ್ನೇ ಮಾಡ್ಬೇಕು ಅಂತ ಹೇಳ್ಬೇಕು, ಅದಕ್ಕೆ ಎಷ್ಟು ಖರ್ಚಾಗ್ತದೆ, ದುಡ್ಡು ಇಲ್ಲಿಂದ ತರೋದ್ರೆ ಯೋಚನೆ ಮಾಡ್ತಾ ಇರಿ. 10 ಗುಲಾಬ್ ಜಾಮೂನ್ ತಿನ್ಬಿಡಿ, ರುಚಿ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗಲ್ಲ. ನಮ್ ಕಥೆನೂ ಅದನ್ನೇ ತಾನೇ ಆಗಿದೆ. ಹೌದು. ಸಂಕಲ್ಪ ಮಾಡಿ 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 ಏನ್ ಮಾಡ್ತಿದೀವಿ?
ನಿಜವಾದ ರುಚಿಯ ಸಾರದ ಪ್ರಾರಬ್ಧದ ಅನುಭವ ನನಗೂ ಆಗ್ತಾ ಇಲ್ಲ, ನನ್ನ ಮನಸ್ಸಿಗೂ ಆಗ್ತಾ ಇಲ್ಲ, ಬುದ್ಧಿಗೂ ಆಗ್ತಾ ಇಲ್ಲ, ಅದು ಸಂಸ್ಕಾರದ ರೆಕಾರ್ಡು ಆಗ್ತಾ ಇಲ್ಲ, ಶರೀರದಲ್ಲೂ ಅನುಭವ ಆಗ್ತಾ ಇಲ್ಲ. ಅದಕ್ಕಾಗಿ ಈಶ್ವರಿಯ ಜೀವನ ನಾನು ನಿರೀಕ್ಷೆ ಮಾಡಿದಷ್ಟು ಸುಖಮಯ ನನಗೆ ಸಿಗ್ತಾ ಇಲ್ಲ. ಆಗ್ತಾ ಇಲ್ಲ. ಹೌದಲ್ವಾ? ನಾವೆಲ್ಲರೂ ನಮ್ಮ ಈಶ್ವರ ಜೀವನದಲ್ಲಿ ಖುಷಿಯಾಗಿದ್ದೀವ? ಆಧ್ಯಾತ್ಮಿಕದಲ್ಲಿ ನೀವು ಎಷ್ಟು ಜನರಿಗೆ ಸೇವೆ ಮಾಡಿದ್ರೆ, ಎಷ್ಟು ಜನರಿಗೆ ಜ್ಞಾನ ಕೊಟ್ಟಿದ್ರೆ ಅದು ಪಕ್ಕದಲ್ಲಿ ಇಡಿ. ವೈಯಕ್ತಿಕವಾಗಿ ನಾವು ಅಷ್ಟು ಖುಷಿಯಾಗಿದ್ದೀವ? ಸದಾ ಎಷ್ಟು ಬೇಕಾದ ಶಾಂತಿ, ಸುಖ, ಸಂತೋಷ, ಆನಂದ ನೀವು ತಿಂತಾ ಇದ್ದೀರಾ, ಬೇರೆಯವ್ರಿಗೆ ಆಮೇಲೆ ಕೊಡು. ನಮಗೆ ಬೇಕಾದ ಸಿಗ್ತಾ ಇದೆ ಪ್ರತಿದಿನ? ಇಲ್ಲ. ಅರ್ಥ ಏನು? ನಾವ್ ಮಾಡ್ತಾ ಇಲ್ಲ. ಇನ್ನು ನಮ್ಮ ರಾಜಯೋಗದ ವಿಧಿ ಗೊತ್ತಿಲ್ಲ, ಸರಿ ಇಲ್ಲ. ಜ್ಞಾನ ಇದೆ ಹೊರತು ಅಪ್ಲಿಕೇಶನ್ ಹಾಕಿಲ್ಲ. ಇನ್ನು ನಾನೇ ಸರಿ ಆಗದೆ ಬೇರೆಯವ್ರಿಗೆ ಸರಿ ಮಾಡೋದು ಹೇಗೆ? ಇದನ್ನೇ ಬಾಬಾ ಹೇಳ್ತಾ ಇರೋದು, ಅಪ್ನೇ ಮನ್ ಮೇ ರಾಜ್ಯ ಹೇ. ನಿಮ್ಮ ಮನಸ್ಸಿನ ಮೇಲೆ ರಾಜ್ಯ ನಡೀತಾ ಇದೆಯಾ? ಎಸ್ ಆರ್ ನೋ? Yes. ಎಂತ ಎಸ್? ರಾಜ್ಯ ನಡೀತಾ ಇದೆಯಾ? ನಡೀತಾ ಇಲ್ಲ, ಇಲ್ಲ. ಇಲ್ಲ ಅಂದ್ಮೇಲೆ ಇನ್ನು ಸ್ವರಾಜ್ಯ ಅಧಿಕಾರಿ ಆಗಿಲ್ಲ. ಒಪ್ಕೊಳ್ಬೇಕು ತಾನೆ? ವಾಸ್ತವಿಕ ಸತ್ಯ. ಹೌದು, ಇಲ್ಲ ಅಂತ ನಿಮ್ಮಲ್ಲಿ ಬದಲಾವಣೆ ಆಗಿಲ್ಲ. ಏನ್ ದೊಡ್ಡದಾಗಿ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತ ಬಿಟ್ಟು ಬರ್ದಿದ್ದು ಹೆಸರು ಹಾಕೊಂಡಿದ್ದು ಅಲ್ವಾ? ಇವತ್ ಯಾಕೆ ರಿಸಲ್ಟ್ಸ್ ಹೇಳ್ತಿದಾರಲ್ಲ ಬಾಬಾ? ಓಕೆ, ಪ್ರಶ್ನೆ ಕಾರುಣ್ಯಕ್ಕ ಈ ಡೇಟ್ ಅಲ್ಲೇ ಇದೇ ಮುರಳಿಯಲ್ಲಿ ಯಾಕೆ ಬಾಬಾ ಈ ರಿಸಲ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ? ಏನಿರ್ಬೋದು ಬಾಬನ್ ಸೀಕ್ರೆಟ್? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ನೋಡೋಣ. ಗೊತ್ತಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಏಪ್ರಿಲ್ 10 ಅಂತಂದ್ರೆ ಲೌಕಿಕದಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಸಿಗ್ತದೆ? ರಿಸಲ್ಟ್ಸ್ ಬರುತ್ತೆ. ಅವಾಗ ನಾವು ಬೇರೆಯವ್ರಿಗೆ ಹೇಳ್ತೀವಿ, ನೀವು ಇಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ಅಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ಸರಿ ಇದ್ರಲ್ಲಿ ಕಡಿಮೆ ತಗೊಂಡಿದ್ರಲ್ಲಿ ಜಾಸ್ತಿ ತಗೊಂಡಿದ್ದೆ, ಬೇರೆಯವ್ರಿಗೆ ಭಾಷಣ ಮಾಡ್ತೀವಿ ಅಲ್ವಾ? ನೀನ್ ಜಾಸ್ತಿ ತಗೊಳ್ಬೇಕಿತ್ತು, ಹಂಗ್ ಮಾಡ್ಬೇಕು. ಬೇಡ್ತಾರೆ ಬೇರೆಯವ್ರಿಗೆ. ಆಮೇಲೆ ನೀನು ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಮೊದ್ಲೇನ್ ಮಾಡು. ನನ್ನನ್ನ ನಾನ್ ಚೆಕ್ ಇಷ್ಟು ವರ್ಷದ ಈ ಸ್ಕೂಲಲ್ಲಿ ನಿನ್ನ ಮಾರ್ಕ್ಸ್ ಕಾರ್ಡ್ ನೀನೇ ಏನ್ ಮಾಡು, ಚೆಕ್ ಮಾಡ್ಕೋ. ಪ್ರಶ್ನೆ ನಾನು ಕೊಟ್ಟಿರೋದು ಹೌದು, ಜ್ಞಾನ ನಾನು ಹೇಳಿದ್ದೆ ಹೌದು, ರಿಸಲ್ಟ್ಸ್ ಏನ್ ಮಾಡು. ಆವಾಗ ನೀವು ಮಾರ್ಕ್ಸ್ ಹಾಕೊಳ್ಳಿ. ರಾಜಯೋಗದಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬೀಳಬಹುದು ಅಲ್ವಾ? ಅದಕ್ಕೆ ಹೇಳ್ತಾರೆ ರಾಜ್ಯ ಮೇ ಮನ್ ಚಲ್ತಾ ಹೇ. ನಾವೇನ್ ಮಾಡ್ತೀವಿ? ನಮ್ಮ ಮನಸ್ಸೇ ನಡೆಯೋದಿಲ್ಲ, ನಮ್ಮ ಪತಿಯನ್ನ ನಡೆಸ್ಲಿಕ್ಕೆ ನೋಡ್ತೀವಿ, ಮಕ್ಕಳನ್ನ ನಡೆಸ್ಲಿಕ್ಕೆ ನೋಡ್ತೀವಿ, ನಮ್ಮ ಶರೀರವನ್ನ ನಡೆಸ್ಲಿಕ್ಕೆ ನೋಡ್ತೀವಿ. ಅದ ಹೆಂಗ್ ನಡೆದು ಬಿಡುತ್ತೆ? ನಡೆಯುತ್ತಾ? ನಡೆಯಲ್ಲ. ಯಾಕೆ? ನಾವೇ ನಮ್ಮ ಮಾತು ಕೇಳಿ ನಿಮ್ ಮನಸ್ಸೇ ನಿಮ್ ಮಾತು ಕೇಳ್ತಲ್ಲ. ಅಂದ್ರೆ ನಿಮ್ಮ ಮನಸ್ಸಿಗೆ ಬೇಕಾಗಿರುವಷ್ಟು ಪೇಮೆಂಟ್ ನೀವಿನ್ನು ಮಾಡಿಲ್ಲ. ಅಂದ್ರೆ ಇಷ್ಟು ವರ್ಷ ನೀವು ಅವ್ರ ಏನು ಸಾಲ ತಗೊಂಡಿದ್ದೀರಿ, ಅದು ಇನ್ನು ರೀಪೇಮೆಂಟ್ ಮಾಡಿ. ನಿಮ್ಮ ಶರೀರಕ್ಕೆ ಸ್ನಾನ ಮಾಡಿ ಊಟ ತಿಂಡಿ ಕೊಟ್ಟು ಕರೆಕ್ಟ್ ಆಗಿ ಮಾಡ್ದ ತಾನೆ ಅದು ನಿಮ್ಮ ಮಾತನ್ನು ಕೇಳತ್ತ, ನಿಮ್ಗೆ ತೊಂದರೆ ಕೊಡೋದಿಲ್ಲ. ಹೌದು, ಮಧ್ಯೆ ತೊಂದರೆ ಕೊಡ್ತಾ ಇದೆ ಅಂತ ಏನರ್ಥ? ಪೇಮೆಂಟ್ ಮಾಡಿಲ್ಲ, ಯೂರಿನ್ ಪಾಸ್ ಮಾಡಿಲ್ಲ, ಇನ್ನು ಮೋಷನ್ ಹೊಟ್ಟೆ ಒಳಗಡೆಗಿದೆ, ಅಥವಾ ತಿಂಡಿ ಕೊಟ್ಟಿಲ್ಲ, ತಲೆ ಸುತ್ತಾ ಇದೆ, ಮಾತ್ರೆಗಳು ಏನೋ ಒಂದಾಗಿದೆ. ಅದಕ್ಕೆ ಕರ್ಮದಲ್ಲಿ ಮಧ್ಯದಲ್ಲಿ ಏನ್ ಮಾಡ್ತಾ ಇದೆ? ಅದು ನಿಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಹಾಗೆ ಮನಸ್ಸು ನನಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂದ್ರೆ ಏನರ್ಥ? ಅದಕ್ಕೆ ಬೇಕಾದಷ್ಟು ಈಶ್ವರಿ ಸುಖವನ್ನ ನಾನು ಇನ್ನುವರೆಗೂ ಕೊಟ್ಟಿಲ್ಲ. ಯಾರು ಕೊಡ್ಬೇಕು? ನಾವೇ ಕೊಡ್ಬೇಕ ಅಲ್ವಾ? ಹೇಳ್ತಾರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅದು ಶರೀರ ಹೇಳುವಂತ ಸಾಧನವನ್ನು ಒಯ್ದ್ಬಿಟ್ಟು ಹಾಸ್ಪಿಟಲ್ ಇಡ್ಬೇಕಲ್ಲ. ನೀವ್ ಹಿಡ್ದೇನೆ ಅವ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ಮೇಲೆ ನಿರಂತರವಾಗಿ ಮನಸ್ಸು ಯಾರಲ್ಲಿ ಇಡ್ಬೇಕು? ಬಾಬಾ ಅವರಲ್ಲಿ. ಈಗ ಭಗವಂತನ ಪ್ರಶ್ನೆ, ಪುರುಷಾರ್ಥ ಮೇ ಏಕ ರಾಜ್ಯ ಹೇ. ಪುರುಷಾರ್ಥದಲ್ಲಿ ಒಂದು ರಾಜ್ಯ ಇದೆಯಾ? ಇಲ್ಲ. ಹಂಗಂದ್ರೆ ಏಕ ರಾಜ್ಯ ಅಂತಂದ್ರೆ ಏನು? ಒಬ್ರು ಹೇಳ್ದಂಗೆ ಕೇಳೋದು. ಒಂದೇ ರಾಜ್ಯ. ಮನಸ್ಸು ಯಾರ್ದು? ನಿಮ್ದು. ಆದ್ಮೇಲೆ ಬೇರೆ ಯಾರ್ದು ರಾಜ್ಯ ಮಾಡ್ಲಿಕ್ಕೆ ಆಗತ್ತಾ? ಆಗುದಿಲ್ಲ. ನೀವೇ ತಾನೇ ರಾಜ್ಯ ಮಾಡ್ತೀರಿ. ಹೌದು. ಬೇರೆ ಭೂತ ಪ್ರೇತಾತ್ಮ ಬಂದ್ಬಿಟ್ಟು ಏನಾದ್ರು ಮಾತಾಡ್ತಾ ಇದೆಯಾ? ಇಲ್ಲ. ನಿಮ್ಮ ಮನಸ್ಸಿನ ಮೇಲೆ ಬಂದ್ಬಿಟ್ಟು ಯೋಗೇಶನ ಏನಾದ್ರು ವಾಟರ್ ಮಾಡ್ತಿದಾರಾ? ಇಲ್ಲ. ಇಲ್ಲ. ಶರೀರಕ್ಕೇನೋ ಕೋಲ್ ತಗೊಂಡು ರಪ ರಪ ಅಂತ ಹೇಳಿ ಬಾರಿಸ್ಬಿಡು. ಅದ್ರ ಮನಸ್ಸಿಗೆ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಬಾಯಿಂದ ಏನ್ ಬೇಕಾದ್ರೂ ಹೇಳ್ಬಿಡ್ಬಹುದು. ಆದ್ರೆ ಮನಸ್ಸಿನ ಮೇಲೆ ರಾಜ್ಯ ಯಾರ್ದು?
ಹಾಗಿದ್ರೆ ಬಾಬಾ ಏಕ ಪುರುಷಾರ್ಥ ಅಂತ ಯಾಕೆ ಹೇಳಿದ್ರು? ಏನ್ ಹೇಳ್ತಾರೆ ಬಾಬಾ ವರ್ಡಿಂಗ್ ನೋಡಿ, ಏನ್ ಹೇಳ್ತಾರೆ ಬಾಬಾ, ಪುರುಷಾರ್ಥ ಮೇ ಏಕ ರಾಜ್ಯ ಹೇ, ಪುರುಷಾರ್ಥದಲ್ಲಿ ಒಂದೇ ರಾಜ್ಯ ಇದೆಯಾ ಹಂಗಂದ್ರೆ? ಅವಾಗ ರಾವಣನ ರಾಜ್ಯನೂ ಬರ್ತದ ಏನು ಅಂತ. ನೋಡಿ ಪುರುಷಾರ್ಥ ಅಂದ್ರೆ ಇಲ್ಲಿ ಏನಾಗ್ತದೆ ಗೊತ್ತಾ, ಕಾರಣಗಳು ತುಂಬಾ. ಈಗ ಶಿಲುಬೆ ಏನ್ ಹೇಳಿದಂಗೆ ಯೋಗ ಸ್ಟಾರ್ಟ್ ಮಾಡೋಣ, 2 ನಿಮಿಷ ಆಯ್ತು, ಸೂರಜ್ ಬಾಯ್, ಅದಾದ್ಮೇಲೆ ಶಿವಾನಿ ಬೇನ್, ಹಿಂಗೆ ಶುರು ಆಗ್ತದೆ, ನಿಮ್ದು ಇಲ್ವೇ ಇಲ್ಲ. ಅದಾದ್ಮೇಲೆ ಇವಾಗ ಶರೀರಿ ಮಾಡೋಣ, ಸ್ವಲ್ಪ ಹೊತ್ತಲ್ಲಿ ವಿಶ್ವ ಕಲ್ಯಾಣ ಮಾಡೋಣ, ಆಮೇಲೆ ಅವ್ಯಕ್ತ ಮಾಡೋಣ, ಹಿಂಗೇನಾಗ್ತದೆ ಅಲ್ಲೂ ಕೂಡ ಏನು ಇಲ್ಲ. ತಿಂಡಿ ಮಾಡೋರಿಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಏನಾಗ್ತದೆ, ಅವಲಕ್ಕಿ ಮಾಡ್ಬೇಕು, ದೋಸೆ ಮಾಡ್ಬೇಕು, ದೋಸೆ ಮಾಡ್ಬೇಕು, ಪ್ಲೇನ್ ಮಾಡ್ಬೇಕು, ಸೆಟ್ ದೋಸೆ ಮಾಡ್ಬೇಕು, ಮಸಾಲೆ ದೋಸೆ ಅಲ್ಲೂ ಕೂಡ ಏನು ಕನ್ಫ್ಯೂಷನ್ ಏನ್ ಮಾಡ್ಬೇಕು ಅಂತ ಏನಿಲ್ಲ. ಅಣ್ಣವ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಬ್ರು ಹೇಳ್ತಾರೆ ಸೆಂಟರಿಗೋಸ್ಕರ ಯೋಗ ಮಾಡಿ ಅಂತ, ಇನ್ನೊಬ್ರು ಹೇಳ್ತಾರೆ ಇಸ್ರೇಲ್ ಯುದ್ಧಕ್ಕೆ ಮಾಡಿ ಅಂತ, ಇನ್ನೊಬ್ರು ಹೇಳ್ತಾರೆ ಇರಾನಿಗೆ ಮಾಡಿ ಅಂತ ಹೇಳ್ತಾರೆ, ಇನ್ನೊಂದು ನಮ್ಮ ತಮ್ಮದ ರಿಸಲ್ಟ್ಸ್ ಬರೋದು. ಏನ್ ಮಾಡ್ಲಿ ಅಣ್ಣವ್ರೆ, ತಲೆ ಕೆಟ್ಟೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ನನ್ನ ಮೊಬೈಲಲ್ಲಿ ವಾಟ್ಸಪ್ ಅಲ್ಲಿ ಅಣ್ಣವ್ರೆ 100 ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಒಂದೊಂದು ಗ್ರೂಪ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಸಾಕಾರ ಮುರಳಿಲಿ ಒಂದ್ ಹೇಳ್ತಾರೆ ಬಾಬಾ, ಅವ್ಯಕ್ತ ಮುರಳಿಲಿ ಇನ್ನೊಂದು ಹೇಳ್ತಾರೆ, ವರದಾನದಲ್ಲಿ ಒಂದ್ ಹೇಳ್ತಾರೆ, ಹೆಡ್ಡಿಂಗ್ ಅಲ್ಲಿ ಒಂದ್ ಹೇಳ್ತಾರೆ, ಧಾರಣೆಯಲ್ಲಿ ಒಂದ್ ಹೇಳ್ತಾರೆ, ಅವ್ಯಕ್ತ ವಿಶಾಲಲ್ಲಿ ಒಂದ್ ಹೇಳ್ತಾರೆ. ಯಾವ್ದು ಮಾಡ್ಲಿ? ಟೋಟಲ್ ಏನಾಗ್ಬಿಟ್ಟಿದೆ, ಏನಾಗಿದೆ, ಗೊಂದಲಗಳ ಗೂಡಾಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಅಲ್ಲಿ ಏನಿರ್ಬೇಕಂತ ಏಕ ಪುರುಷಾರ್ಥ. ಇವತ್ತು ನಾವು ಇದನ್ನು ಮಾಡಿದ್ದೇನೆ, ಮನಸ್ಸನ್ನು ಬಾಬನ ಕೈಲಿ ಕೊಡು, ಅದು ಮಾತ್ರ. ಅದು ಬೇರೆದ ಬಗ್ಗೆ ಏನ್ ಮಾಡಬಾರ್ದು. ಇವತ್ತು ಅವಲಕ್ಕಿ ಮಾಡೋದಾ ಡಿಸೈಡ್ ಮಾಡಿದ್ರ, ಅವಲಕ್ಕಿ ಮಾಡಿ ತಿನ್ನಿ, ನೀವು ತಿನ್ನಿ, ಬೇರೆಯವ್ರಿಗೂ ಕೊಡಿ. ಹಳೆ ಕಾಲದಲ್ಲಿ ಮನೇಲಿ ಒಂದೇ ರೀತಿ ತಿಂಡಿ ಮಾಡ್ತಿದ್ರು ಗೊತ್ತಾ. ಇವತ್ತು ವಿಧ ವಿಧವಾದ ತಿಂಡಿ ಮಾಡ್ತಾರೆ. ಮಗನಿಗೆ ಬೇರೆ, ಅತ್ತೆಗೆ ಬೇರೆ, ಸೊಸೆಗೆ ಬೇರೆ, ಅವ್ರಿಗೆ BP, ಇವರಿಗೆ ಶುಗರ್, ಅವ್ರಿಗೆ ಅದಾಗೋದಿಲ್ಲ, ಇವ್ರಿಗೆ ಖಾರ ಕಡಿಮೆ, ಇವರಿಗೆ ಸ್ವೀಟ್ ಅಲ್ವಾ. ಇಷ್ಟು ಭಿನ್ನತೆ ಆಗಿದೆ. ಇಷ್ಟೆಲ್ಲ ಭಿನ್ನತೆಯನ್ನ ನೀವು ಪುರುಷಾರ್ಥದಲ್ಲಿ ಕೂತ್ಕೊಂಡು ಕೊಟ್ಟಾಗ ಅವಾಗ ಮನಸ್ಸನ್ನ ಹೆಂಗ್ ಇಡ್ಲಿಕ್ಕೆ ಆಗ್ತದ, ಅದಕ್ಕೆ ಆಗೋದಿಲ್ಲ. ಆಗತ್ತಾ? ಆಗೋದಿಲ್ಲ. ಎಲ್ಲಿ ತಪ್ತಾ ಇದೀವಿ ಗೊತ್ತಾಗ್ತಾ ಇದೆಯಾ? ಅದಕ್ಕಾಗಿ ಸಮಯದ ಅನುಸಾರ ಆತ್ಮೀಯರು ಒಂದು ವಿಷಯ ತಿಳ್ಕೊಳ್ಳಿ. ಚಿಕ್ಕ ಮಕ್ಕಳು ದೊಡ್ಡವರು, ದೊಡ್ಡವರು ದೊಡ್ಡವರಾದ್ಮೇಲೆ ನಿಮ್ಮ ಯೋಗದ ಸಾಧನೆ ವಿಧಿಯನ್ನ ನೀವೇ ಸೆಟ್ ಮಾಡ್ಕೊಳ್ಬೇಕೇ ಹೊರತು ಬೇರೆಯವರದನ್ನ ಫಾಲೋ ಮಾಡುವ ಹಾಗೆ ಇಲ್ಲ. ಒಬ್ಬರ ರೀತಿಯ ಯೋಗವನ್ನು